ಸಿದ್ಧಾರೂಢ ಯತೀಶ್ವರಂ ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿ ಸಂಪನ್ನರು ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಮನೋವಾಕ್ಕಾಯಗಳಿಂದ ನಮಿಸಿ ಸಿದ್ಧಾರೂಢ ಮಹಾಸ್ವಾಮಿಗಳ ಕೃಪೆಗೆ ಪಾತ್ರರಾದ ಶುಕಾವತಾರಿ ಮೌನಯೋಗಿ ಗುರುನಾಥಾರೂಢ ಮಹಾಸ್ವಾಮಿಗಳ ಪಾವನ ಪಾದಾರವಿಂದಗಳಿಗೆ ಕೊಡಬೇಕು. ಸದ್ಗುರು ಸಿದ್ಧಾರೂಢರ ಸಮಸ್ತ ಪರಂಪರೆಗೆ ಅನುಮಣಿದು ಈ ಕಾರ್ಯಕ್ರಮದಲ್ಲಿ ಹೊಸ ವರ್ಷದ ಕಾರ್ಯಕ್ರಮದ ಪ್ರಥಮ ದಿವಸದ ಪ್ರಾತಃಕಾಲೀನ ಶಿವಾನುಭವ ಪೀಠವನ್ನು ಅಲಂಕರಿಸಿ ತಮ್ಮ ಸದುಪದೇಶವನ್ನು ದಯಪಾಲಿಸಿದ ಎಲ್ಲ ಪೂಜ್ಯರಿಗೆ ವಂದಿಸಿ ಶಿವಸ್ವರೂಪಗಳಿಂದ ಈ ಶರಣ ಪ್ರತಿಯೊಬ್ಬ ಮನುಷ್ಯನಿಗೆ ನಿನ್ನ ಅಪೇಕ್ಷೆ ಏನ್ ಅದ ಅಂತ ಕೇಳಿದರೆ ಇಷ್ಟೆಲ್ಲ ಗದ್ದ ಮಾಡಕತ್ತಿಯಲ್ಲ, ಊಟದಿ ದೊಡ್ಡ ಮಾಡಿ ಮದಿ ಮಾಡ್ಕೊಂಡಿ ಮಕ್ಕಳ ಹಡದಿ ಮನೆ ಕಟ್ಟದಿ ಏನ್ ಅಪೇಕ್ಷೆ ಮಾಡ್ತಿ ಅಂತ ಮನುಷ್ಯನ ವಿಚಾರ ಮಾಡಿದರೆ ಅದಕ್ಕೆಲ್ಲಕ್ಕ ಉತ್ತರ ಒಂದೇ ಅದ. ಏನು? ಸುಖ ಶಾಂತಿ. ಅದಕ್ಕನೆ ನಾವೆಲ್ಲ ಮಾಡ್ತೇವಿ, ಊಟದೇವಿ, ಕಷ್ಟಪಟ್ಟೇವಿ, ಮದುವೆ ಮಾಡ್ಕೊಂಡೇವಿ, ಮಕ್ಕಳದೇವಿ, ಮನೆ ಕಟ್ಟಿದೇವಿ. ನಮ್ಮ ಇಷ್ಟೆಲ್ಲ ಕೆಲಸದ್ದು ಉತ್ತರ ಏನು ಅಂದ್ರೆ ಸಮಾಧಾನ, ಶಾಂತಿ, ಸುಖ. ಬಹುಶಃ ನಾನು ಎದುರಿ ಕುಂತವರೆಲ್ಲ 50 ಮೇಲವರೇ ಕಾಣ್ತೇನೆ. ಅದಕ್ಕಿಂತ ಹೆಚ್ಚಿನ ಇದ್ದಿರ್ಬೇಕು. ನಾ ಏನೇನು ಅಂದೆ ಅದೆಲ್ಲ ಮಾಡಿದವರು ಇದ್ದೀರಿ, ಮನೆ ಕಡ್ದವ್ರು ಇದ್ದೀರಿ, ಅಂತ ಮಾಡ್ಕೊಂಡವ್ರು ಇದ್ದೀರಿ, ಹರಿದವ್ರು ಇದ್ದೀರಿ ಅಲ್ಲ. ಬಹುಶಃ ಎಲ್ಲರೂ ಕೇಳೋದಲ್ಲ, ಎಲ್ಲರ ಸಲುವಾಗಿ ಇಷ್ಟೆಲ್ಲ ಗದ್ದಲ ಮಾಡಿ ಅದು ಸಿಕ್ಕದೇನು? ಶಾಂತಿ ಸುಖ ಸಿಕ್ಕದೇನು ಅಂತ ಕೇಳಿದರೆ ಬಹುಶಃ ನೀವು ಹೇಳ್ತೀರ ಇಲ್ಲೋ ನಿಮ್ ಮನಸ್ಸಾದ ನಾನೇ ಹೇಳ್ತೀನಿ. ಏನು? ಸುಖ ಶಾಂತಿ ಸಿಕ್ಕಿರ್ಲಿ. ಸ್ವಾಮಿ ನೀವ್ ಹೆಂಗ್ ಹೇಳ್ತೀರಿ ನಮ್ಮ ಸಂಸಾರ ಸ್ವಲ್ಪ ಸುಖ ಸಿಕ್ಕಿಲ್ಲ ಅಂತ ನಿಮ್ಗೆ ಹೆಂಗ್ ಗೊತ್ತಾಗ್ಯದ? ಮತ್ತೆ ಅದು ಬಿಟ್ಟು ಬಂದು ಕುಂತೀರಂತೆ ಗೊತ್ತಾಗಿದ್ದಿಲ್ಲ, ಇಲ್ಲಾಂದ್ರೆ ಯಾಕೆ ಬರ್ತಿದ್ದೀವಿ? ಅಲ್ಲಿ ಇಲ್ಲ, ಸಿಕ್ಕಿಲ್ಲ, ಇಲ್ಲರೇ ಅದ ಏನಂತ ನೋಡ್ಬೇಕಂತ ಬಂದಿರಿ. ಒಂದ್ ತಾಸು ಕುಂಡಿರ್ತೀರಿ, ಸಿಗಿಲ್ಲ, ಅದರಿಂದ ಮತ್ತೆ ಹೋಗ್ತೀರಿ ಅಲ್ಲಿಗೆ. ಇದು ಸಂಸಾರ ಸಾಗರಂ ದುಃಖಂ ತಸ್ಮಾತ್ ಜಾಗ್ರತ ಜಾಗ್ರತ. ಒಂದು ಮಾತು ಹೇಳಿದ್ರು, ಸಂಸಾರದಾಗ ಸುಖ ಅಂತ ಯಾರೇ ವಿಚಾರ ಮಾಡಿದ್ರಿ ಅಂತಂದ್ರೆ ಸಿಗ್ತದಂತ. ಅವನಂತ ಹುಚ್ಚೆ ಜಗತ್ನಾಗ ಯಾರು ಇಲ್ಲ, ಅವನಂತ ಹುಚ್ಚೆ ಜಗತ್ನಾಗ ಯಾರು ಇಲ್ಲ. ಹಂಗೆ ಹೇಳ್ತಾರೆ ಅವ್ರ ಮಾತನಾಡ್ತಾರ, ಸಂಸಾರ ಸಾಗರ ದುಃಖ. ಸಮುದ್ರದಾಗ ನೀರ್ ಎಟ್ಟಿರ್ತಾವ, ತಬ್ಬಿಗೆ ಎಟ್ಟಿರ್ತಾವ, ಕಿಲೋ
ಕೊಡದಾಗ 10 ಕಿಲೋ, ಹೌದನಾಗ 1,000 ಕಿಲೋ ಇರ್ತಾವ. ಅದು ಅಳತೆ ಮಾಡ್ತೇವೆ. ಸಮುದ್ರದ ಎಷ್ಟು ನೀರು ಇರ್ತಾವ ಅಂದ್ರೆ ಯಾರು ಅಳತೆ ಮಾಡ್ಯಾರ? ಕೊಡದಂದು, ತಂಬಿಯಂದು, ಹೌದನಂದು ಅಳತೆ ಮಾಡಿದ್ರಪ್ಪ. ನಮ್ಮ ಮನೆ ಮೇಲೆ ಹಾಕಿ 5,000 ಗ್ಯಾಲನ್ ಹಿಡಿತದ ಅಂತ ಹೇಳ್ತೀವಿ ಅಲ್ವೇ? ಸಮುದ್ರದಾಗ ಏಕದ ನೀರಂದ್ರ ಯಾರು ಅಳತೆ ಮಾಡಿಲ್ಲ, ಮಾಡಾಕ ಬರಂಗಿಲ್ಲ. ಅಪಾರ ಸಂಸಾರ ಸಮುದ್ರ ಮಧ್ಯೆ, ಇದು ಅಪಾರ ಅದ, ಗಣಿತ ಮಾಡಾಕ ಬರಂಗಿಲ್ಲ. ಎಷ್ಟ ನೀರದ ನೀವು ಗ್ಯಾಲನ್ ಅಂತ ಮಾಡ್ತಾರೆ ಟ್ಯಾಕಿ ಮನೆ ಮೇಲೆ ಗ್ಯಾಲನ್ 50, 60, 70, 100 ಗ್ಯಾಲನ್. ಅಲ್ಲಿ ಏನು ಗ್ಯಾಲನ್ ಮಾಡಕ್ ಬರಂಗಿಲ್ಲ. ಹ್ಯಾಂಗ ಸಮುದ್ರದೊಳಗ ನೀರಿನ ಅಳತೆ ಮಾಡಲಿಕ್ಕೆ ಬರುವುದಿಲ್ಲವೋ ಅದರಂತೆ ಸಂಸಾರದಾಗ ದುಃಖ ಎಷ್ಟದರಿ ಅಂತ ಕೇಳಿದ್ರೆ ಲೆಕ್ಕ ಮಾಡ್ಲಿಕ್ಕೆ ಬರ್ಲಾರ್ದಷ್ಟು ಅದ. ಲೆಕ್ಕ ಮಾಡಕ್ ಬರಂಗಿಲ್ಲ. ಅದೇಂಗ್ರಿ ಸ್ವಾಮಿ ಅಂತ ನೀವ್ ಅಂದ್ರಿ ಅಂದ್ರೆ ನಿಮ್ ಊರಾಗ ಯಾರ ಯವ್ವ ನಕ್ಕೋತ ಹುಡುಗರು ಹುಟ್ಟೇವೆ ಅಂತ ಯಾವ ಅಂತ ಹುಟ್ಟ್ಯಾವ? ಯಾವ ಹುಟ್ಟಿದಲ್ಲ ನಿಂದು ಪ್ರಾರಂಭನೇ ಅಳುದ್ರಾಗಲ್ಲ. ಹುಟ್ಟಿದಿ ಅಳ್ಕೋತೆ ಹುಟ್ಟಿದಿ ಹುಡುಗರು ಅಳ್ಬೇಕ್ರಿ. ಹುಟ್ಟುಗಳು ಹುಡುಗರು ಅಳ್ಬೇಕು. ಅವು ಹಳ್ಳಿದಂದ್ರ ಇವ್ರು ಅಳ್ತಾರೆ, ಹಣದವರು ಅವ್ರ ಚಾಲು ಮಾಡ್ತಾರೆ. ಈಗ ಇವು ಅಳ್ತಾವ. ಅವ್ ಹಕ್ಕೋದ್ರ ಇವ್ ನಗಿತಾರ. ಹೆಂಗ್ ಅಳ್ತಾರೋ ಹೆಂಗ್ ಅಳ್ತಾರ ಇವ್ರು ನಗಿತಾರ. ಅವ್ ಹತ್ತು ಅಂದ್ರೆ ಇವ್ರು ಅಂತಾರ. ಅವು ಹಳ್ಳಿಲ್ಲ ಅಂದ್ರೆ ಇವ್ರು ಅಳ್ತಾರ. ಏನಾಯ್ತು ಖುಷಿ? ಯಾವಾಗ ನಿನ್ನ ಪ್ರಾರಂಭನೆ ಅಳುದು ಚಾಲು ಆಗ್ಯದ ಅದ ಕಡಿದು ಅವಾಗ ನೀ ಹಚ್ಚಿ ಹುಟ್ಟುವಾಗ ಸತ್ತ ಮೇಲೆ ಯಾರು ಹೇಳ್ತಾರೆ? ಹೆಣ ಹೇಳ್ತಾರೆ ನಿಮ್ ಕಡೆ ಬಂದು ಹಾಗೆ ಯಾರು ಹೇಳ್ತಾರೆ? ಇವರು. ಅವಾಗ ಅದು ಹತ್ತು ಈಗ ಇದು ಇವ್ರು ಹೇಳ್ತಾರೆ. ಪ್ರಾರಂಭನೆ ಅಳುವುದರಾಗೆ ಆಗ್ಯದ, ಇನ್ನು ಕೊನೆಯಲ್ಲಿ ನಗುವುದರಾಗಿ ಇರ್ತದೆಪ್ಪ. ಅದಕ್ಕೆ ಹೇಳುದರು ಜಬತು रोए और जगह हंसे ऐसी करने कर चलो तो हंसे और जगह रोए. ತುಳಸಿದಾಸ್ ಒಂದು ಮಾತು ಹೇಳ್ತಾರೆ, ಹುಟ್ಟದ ಕಾಲಕ್ಕೆ ಅಳು ಟೈಮ್ ಯಾರು ಅಳಕತ್ರು ನಗಕತ್ತಿರೋ ಸುಮ್ಮರು ತರ ಸಿಟಿ ಬರ್ತಾ ಇದ್ರು. ಅವ್ರು ನಮ್ಮ ದುಃಖ ಇದೆ ಅವ್ರು ಹೇಳ್ತಾರೆ. ಮಕ್ಕಳು ಅವ್ರಿಗೇನು ಗಂಟೆ ಸಿಟಿ ಬಂದಿರಲಿಲ್ಲ. ಅವಳವ್ರ ಜೊತೆಗೆ ಹತ್ರ ಚಲೋ. ಯಾಕ್ರಿ? ಅದಕ್ಕೆ ಅವಳ ಜೊತೆ ನೀವು ಅಳಕ್ಕೆ ಹೋಗಿರ್ತಿರಲ್ಲ. ಎಲ್ಲಿ ಒಳ್ಳೆ ಕುಂತಕ್ಕ ಅಲ್ಲಿ ಹೋಗಿ ನಗಿತೀರಿ? ನಗಂಗಿಲ್ಲ ನಗಂಗಿಲ್ಲ. ಅವ್ರ ಜೊತೆ ಅಳ್ತೇವೆ. ಮತ್ತೆ ಅಳುವಾಗ ನಾವು ಹತ್ರ ಚಲೋ ಅಲ್ರಿ. ಅವ್ರು ನಾವ್ ನಕ್ಕಾಕತ್ರ ಸಿಟ್ಟು ಬರ್ತಾ ಇಲ್ಲ. ಹಂಗ ಕೂಸು ಹೋದ ಕಾಲಕ್ಕೆ ಅದು ಅಳ್ತಾವ. ನೀವೇನ್ ಮಾಡ್ತೀರಿ? ಹೆಂಗ ಅಳ್ತಾವ ಅದಕ್ಕೆ ಎಷ್ಟು ಸಿಟ್ಟು ಬರ್ತಿರೋದು ಖುಷಿ. ಕಳ್ರಿ ಎಲ್ಲ ನಗಕತ್ತಾರ, ನಾ ಅಳಕತ್ತೇನೆ, ಹಿಂಗ್ ಮಾಡಿ ಹೋಗ್ತೀನಿ, ನೀವೆಲ್ಲ ಕಡೆ ಅಳಂಗ ಮಾಡಿ ಹೋಗ್ತೀರ ಸಾಯ್ತದ. ಅವಾಗ ನೀವು ಅಳ್ತೀರಿ. ಹಂಗ ನೋಡ್ರಿ ಹೆಂಗದ. ಅದೇ ಅದಕ್ಕೆ ಅವಾಗ ನಕ್ಕೀರಿ ಅಂದ್ರೆ ಒಂದ್ ದಿವ್ಸ ಅಳಬೇಕೆ. ಯಾರು ಹತ್ತೀರಿ ಅವ್ರು ನಗಿತಾರ, ಯಾರು ನಕ್ಕಾರ ಅವರು ಅಳ್ತಾರ. ಕೂಸ ಹತ್ತದ ಸಾವಿರ ಹಂಗ ನಕ್ಕದ, ಅವಾಗ ನೀವು ನಕ್ಕೀರಿ, ನೀವು ಸಾವಿರ ಅಳ್ತೀರಿ. ಜಗತ್ತಿನ ನಿಯಮ ಅದರಿ. ಇದು ಜಗತ್ತಿನ ನಿಯಮ ಅದ. ಏನು? ಹುಟ್ಟು ಸಾವು. ಯಾಕೆ ಹುಟ್ಟಿರಿ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಯಾರ ಕೇಳಿದ್ರೆ ಯಾಕೆ ಹುಟ್ಟಿರಿ? ಶಾಲಿಗೆ ಅಲ್ಲಿ ಯಾಕೆ ಕಲ್ತೀರಿ? ಮದಿ ಬನ್ನಿ. ಮದಿ ಯಾಕೆ ಮಾಡ್ಕೊತೀರಿ? ಮಕ್ಕಳ ಯಾಕೆ ಹಾಡಿದ್ದೀರಿ? ಸ್ವಸಿತಾನ ಏನ್ ಮಾಡ್ತೀರಿ? ಮುದುಕ ಹಾಕ್ತೇವಿ. ಮುದುಕಾಗಿ ಮುಂದೆ ಏನ್ ಮಾಡ್ತೇವಿ? ಮುಂದೆ ಅಂದ್ರೆ ಇದು ಸ್ವಲ್ಪ ಒಳಗೆ ಮುಂದೆ ಅಂದ್ರೆ ಮುಂದೇನು? ಕಾಡಿಗೆ ಸಾಯುವುದೇ ಅದಲ್ರಿ. ಕಾಡಿಗೆ ಸಾಯುವುದೇ ಅದಲ್ಲ. ಮಹಾತ್ಮರು ಅದಕ್ಕೆ ಅಂತಾರೆ, ಮನುಷ್ಯ ಸಾಯಲಿಕ್ಕೆ ಹುಟ್ಟಿಲ್ಲ.
ದನ ಸಾಯ್ತಾವಿಲ್ಲ, ಬೆಕ್ಕು ಸಾಯ್ತಾವಿಲ್ಲ, ಎಲ್ಲ ಸಾಯ್ತಾವಲ್ಲ. ಮತ್ತೆ ನೀನು ದನನ ಸಾಯಕ್ ಅವು ಸಾಯಕ್ ಹುಟ್ಟ್ಯಾವ ದನ. ನೀ ಸಾವು ಗೆಲ್ಯಾಕ್ ಹುಟ್ಟಿದಿ, ಇದನ್ನ ನೆನಪು ಮಾಡ್ಕೋ. ಸಾವು ಗೆಲ್ಯಾಕ್ ಹುಟ್ಟಿದೀನಿ. ನೀನು ಸತ್ಯ ದಂದಂಗದ, ನೀನು ಒಂದ್ ದನ, ಎರಡು ಕಾಲಿನ ದನ. ನ ಜಾಯತೆ ಮ್ರಿಯತೆ ಕದಾಚಿನ್ ನಾಯಂ ಭೂತ್ವ ಭವಿತಾವಾನ ಭೂಯ ಅಜೋ ನಿತ್ಯ ಸಾಕುತೋ ಎಂ ಪುರಾಣೋ ನ ಹನ್ಯತೆ ಹನ್ಯವಾನೇ ಶರಿ. ಸಾವು ಗೆಲಿಯಲಿಕ್ಕ, ಸಾವು ಗೆಲ್ಯಾಕ ನಾವು ಹುಟ್ಟಿದೆವು. ಸಿದ್ಧಾರ್ಥ ಅದಾರ ಸತ್ತಾರ ಅದಾರ, ಏನೋ ಗಟ್ಟಿ ಆಗ್ಯದಿ, ನಾರೇ ನಮ್ಸ ಗಟ್ಟಿ ಆದ್ರಿ, ನಮ್ ಸ್ವಲ್ಪ ಕಲ್ಯಾಣ ಆಗದ. ಅವ್ರ ಅದಾರ, ಎಲ್ಲರಿಗೂ ಗೊತ್ತದಾರ ನೋಡ್ರಿ. ನೀವ್ ಯಾರಿಗ್ ಗೊತ್ತಿದ್ದೀರಿ? ನೀವ್ ಯಾರಿಗ್ ಗೊತ್ತಿಲ್ಲ. ಅವ್ರ ಪಾಲಿಗೆ ಸತ್ತಂಗ ಇಲ್ಲ. ನಮಗೆ ಯಾರು ಗುರ್ತಿಡ ಇದ್ರ ನುಚ್ಚಿದ ಯಾರು ಅಂತ ಕೇಳಿದ್ರ ಅವ್ರ ಪಾಲಿನ ಸತ್ತಾಗೆ, ನಮ್ ಗುರ್ತೇ ಇಲ್ಲ ಅವ್ರಿಗೆ. ಇದ್ರಿಗೆ ಯಾವ್ದಾರು ನಮ್ ಗುರ್ತಿಡಂಗಿಲ್ಲ ಅಂದ್ರ ಯಾರು ನೀ ಅಂತ ಕೇಳ್ತಾರ. ಸಿದ್ಧಾರ್ಥ ಯಾರು ನೀ ಅಂತ ಯಾರು ಹೇಳ್ತಾರೆ? ಸಿದ್ಧಾರ್ಥ ನಮ್ಮ ಅಪ್ಪಪ್ಪ ದೇವ್ರಪ್ಪ ಅಂತಾರೆ. ನಿಮ್ಮದು ನೀ ಯಾರಪ್ಪ? ಇದ್ದೇನು ಸತ್ಯ ಏನಪ್ಪ? ಇದ್ದು ಸತ್ತಾಗೆ ಅವ್ರ ಪಾಲಿಗೆ. ಅದಕ್ಕೆ ಮಹಾತ್ಮರು ನಮ್ಗೆ ಏನ್ ಹೇಳ್ತಾರ ಅಂದ್ರ, ಸತ್ತು ಬದುಕಬೇಕು, ಇದ್ದು ಸಾಯ್ಬಾರ್ದು. ಯಾಕಂದ್ರೆ ಸತ್ತು ಬದುಕಬೇಕು, ಇದ್ದು ಸಾಯ್ಬಾರ್ದು. ಸಿದ್ಧಾರ್ಥರು ಸತ್ತರು ಬದುಕ್ಯಾರ, ನಾವು ಇದ್ರು ಯಾರಿಗೂ ಯಾರಿಗೂ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಏನ್ ಮಾಡ್ರಿ ಅಂದ್ರ ಬದುಕಲು ಕಲಿ. ಜೀವನದೊಳಗ ಮನುಷ್ಯ ಏನಪ್ಪಾ ಅಂತ ಕೇಳಿದ್ರ ಪ್ರಯತ್ನ ಮಾಡ್ಬೇಕು. ನಾವ್ ಏನಾರ ಮಾಡಿದ್ರ 4 ಮಂದಿ, ನಿಮ್ ಮನೆ ಹೆಂಡತಿಗೆ ಗಂಡಗಲ್ಲ, ಅವ್ರೇನ್ ಹೆಂಡತಿ ಗಂಡ ಅವ್ವ ಅಪ್ಪ ನಿನ್ ನೆನೆಸ್ತಾರ. ಅವ್ರು ನಿನ್ನ ಸಲುವಾಗಿ ಅಲ್ಲ, ನನ್ನ ಸಲುವಾಗಿ, ತಮ್ಮ ಸಲುವಾಗಿ ನೆನೆಸ್ತಾರ. ಈಗ ಸತ್ತು ಬಳಕೆ ನೋಡ್ರಿ, ಗಂಡ ಸತ್ತ ಹೆಣ್ಮಕ್ಳು ಬಾಳ ಚಂದ ಹೇಳ್ತಿರ್ತಾನೆ, ನಾ ಹೆಂಗ್ ಮಾಡ್ಲಿ, ನೀ ಯಾರಿಗೆ ಹೇಳುವಾದಿ, ನನಗೆ ಯಾರ ಕೈ ಕೊಟ್ಟು ಬಾದಿ, ತಮ್ಮದೇ ಹೇಳ್ತಾವ. ನೀ ಎಲ್ಲಿ ಬಾದಿ ಅಂತ ಯಾರು ಅತ್ತಿನ ಅತ್ತಾರ ನಿಮ್ ಕೈ. ಎಲ್ಲಿ ಬಾದಿನಿ, ದನ ಅದೇವ, ಕತ್ತೆ ಅದೇವ, ನಾಯಿ ಅದ, ಯಾರು ಅರ್ತಾರ ಹೆಂಗಿಲ್ಲ. ನನ್ನ ಗತಿ ಏನು, ನನಗೆ ಯಾರ ಕೈ ಕೊಟ್ಟು ಹಾಗೆ. ಇಷ್ಟು ಜಗತ್ತು ಸ್ವಾರ್ಥದ ಜನರು. ಅವ್ ಹೋದವನಿ ಎಲ್ಲಿ ಆದೇವ್, ದನ ಆದೇವ್, ಕತ್ತೆ ಆದೇವ್, ಸ್ವರ್ಗಕ್ಕೆ ಹೋದೇವ್, ನರಕಕ್ಕೆ ಹೋದೇಯಪ್ಪ ಅಂತ ಅವನ ಬಗ್ಗೆ ಯಾರು ಸತ್ತ ಬಗ್ಗೆ ವಿಚಾರ ಮಾಡ್ಯಾರ? ಯಾರೇ ತಮ್ಮದೇ ಹೇಳ್ತಾವ. ಸ್ವಾರ್ಥಲಾಗೆ ಕರಯಿಸಲು ಪ್ರೀತಿ ಸ್ವರ್ಗಕ್ಕೆ. ಎಲ್ಲರೂ ಸ್ವಾರ್ಥಿಗಳದಾರ, ತಮ್ಮದೇ ನೋಡ್ತಾರೆ. ನಿನ್ನ ಮ್ಯಾಲ ಅವ್ರು ಪ್ರೇಮ ಮಾಡಿದ್ರೆ ಅಂದ್ರೆ ತನ್ನ ಸಲುವಾಗಿ, ನಿನ್ನ ಸಲುವಾಗಿ ಅಲ್ಲ. ಹೆಂಡು ಆಕಳಿಗೆ ನೋವು ಹಾಕ್ತಾರಂದ್ರೆ ಆಕಳ ಸಲುವಾಗಿ ಅಲ್ಲ, ಹಾಲು ಸಲುವಾಗಿ. ಒದಿಲಿ, ಅದಕ್ಕೆ ಇವರು ಒದಿತಾರೆ. ಸ್ವರ್ಗಾಡಕ್ ಬಿಡ್ತಾರಂತ ನೋಡ, ಅವಕ್ಕೇನ ತಿರ್ಗಾಡಕ್ ಬಿಡ್ತಾರ. ಅವಕ್ಕೆ ಹುಲ್ಲು ಹಾಕಂಗಿಲ್ಲ, ನೀರು ಕುಡ್ದಂಗಿಲ್ಲ. ಎಲ್ಲರೂ ಕುಡಿಬೇಕಾದ್ರೆ ನೀರು ಕೆರೆಗೆ ಹೋಗಿ ಕುಡಿಬೇಕು, ಅಡಿಗೆ ತಿನ್ಬೇಕು, ಸ್ವಾಮಿ ಬಂದು ಕೊಳ್ಳಿ ಕಟ್ಕೊಂಡು ಮುಗೋಬೇಕು ಮತ್ತ ಮನ್ಯಾಗ. ಹಂಗ ನಿಂದು ಹಂಗೆ ಹಣವರ್ದಪ್ಪ. ಎಲ್ತಕ ಹಿಂಡತಿ ಅಲ್ತಕ ಎಲ್ಲಾರು ಮಾಡ್ತಾರೆ. ಇಲ್ಲಾಂದ್ರೆ ಸ್ವರ್ಗಾಡಿ ಬಾ ಮತ್ತೆ ಕಟ್ತಾರೆ. ಮನೆಗೆ ಹೊತ್ತು ಮಾಡಿ ಬಂದಕ್ಕೆ ನನ್ನ ಮನೆ ಅಂತ ಮತ್ತೆ ಕಟ್ಟದಂಗ ನಾನು ಈ ಹಗ್ಗ ಕಟ್ಟಿ ನಿನಗೆ ಅಲ್ಲೇ ಮನೆಯಾಗ ಹಾಕ್ತಾರೆ, ನಿನ್ನ ಪರಮಾತ್ಮ ಕಡೆಗೆ ಬಿಡಂಗಿಲ್ಲಪ್ಪ ಅಂತ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ಮ್ಯಾಲಿಂದ ಮ್ಯಾಲ ನಮ್ಗೆ ಹೇಳಿದ್ರು, ಈ ಹಗ್ಗ ಕೊಳ್ಳಾಗ ಏನು ಕಟ್ಟ್ಯಾರಲ್ಲ, ಈಗ ಹಗ್ಗ ಹ್ಯಾಂಗ ಬಿಡಿಸ್ಬೇಕು? ಅದ ಬಹಳ ಜನ ರೂಢಿಯಾಗಿ ನೋಡ್ರಿ. ನೀವೆಲ್ಲರೂ ತೊಮತಿಗಾರಿದ್ದೀರಿ. ಹಮೇಶ ವರ್ಷ 2 ವರ್ಷ ದನಕ್ಕ ಕಟ್ಟಿದ್ರಿ ಅಂದ್ರ, ಅದ ಒಟ್ಟಿಗ್ಯಾಗ ಕಟ್ಟಿದ್ರಿ ಅಂದ್ರ ಅದ್ ದಿನ ಕಟ್ಟಿ 4 ವರ್ಷ ರೂಢಿ ಆಯ್ತು ಅಂದ್ರೆ ನೀವು ಹೊಲಕ್ ಹೋದ್ರಿ, ನೀವು ಹೊಳಕ್ ಏನಪ್ಪಾ ಹಗ್ಗ ಬಿಚ್ಚಿ ಬಿಡ್ರಿ, ಬರೋಬ್ಬರಿ ಬಂದು ಅಲ್ಲೇ ನಿಂದಿರ್ತಾವ ನೋಡ್ರಿ. ತಮ್ಮ ಜಗಕ್ಕೆ ನಿಂದಿರ್ತಾವ ನಿಮ್ ಕಡೆ. ಹೆಂಗ ನೋಡ್ರಿ, ಬಂದ್ ಮತ್ ಕಟ್ಟದ್ ಬಳ್ಳಿ ಕಟ್ಕೊತಾವ ಇತ್ತು, ಅಲ್ಲೇ ಕಟ್ಕೊಂಡು ಮತ್ತ ಅಲ್ಲೇ ಇರ್ತಾವ. ಬಿಟ್ಟಾರ ಓಡ್ ಹೋಗ್ಬಾರ್ದು ಆ ಕಡೆ. ಮತ್ತ್ಯಾಕೆ ಬಂದಿ ಕಟ್ಟದ ಕೊಳ್ಳಿ ಬಂದಿರ್ತಾವ. ಹಂಗ ನಾವು ಒಂದಿಟ್ಟು ಬಿಟ್ಟಾರ ಬಂದಿರಿ, ಮತ್ತೆ ಹೋಗಿ ನಿಂದಿರ್ತೀರಿ ಅಲ್ಲೇ. ಎಲ್ಲಿ ನನ್ನ ಹ್ಯಾಂಡ್, ನನ್ನ ಗಂಡ, ನನ್ನ ಮನೆ,
ನಾನು ಕಟ್ಕೊಳ್ಳಿ ಸಂಸಾರದ ಇದಕ್ಕೆ ಅಂತಾರೆ. ಸಂಸಾರದ ಮತ್ತೇನಿಲ್ಲ, ಅದು ಯಾರು ಮಾಡಿಲ್ಲ, ನಾವು ಮಾಡ್ಕೊಂಡಿದ್ದೇವೆ. ಯಾರು ಮಾಡಿಲ್ಲ. ಹೌದಿಲ್ಲ ನೋಡ್ರಿ, ಹುಡುಗ ಒಂದು 10-20 ವರ್ಷ ಆಗಬೇಕು, ಮದುವೆ ಮಾಡಕ್ಕೆ ತಡ ಆಗಿರ್ಬೇಕು. ಏನ್ ಮಾಡ್ತಾರ ಗೊತ್ತಲ್ಲ ನಿಮಗೆ? ಹೊಲಕ್ಕೆ ಹೋಗಿಲ್ಲ, ಅಂಗಡಿಗೆ ಹೋಗಿಲ್ಲ, ಸುಮ್ಮನೆ ಕೊಡುದು, ಯಾಕೋ ಹಿಂಗೆ ಕೊಡುದು, ನಂದೇನದ ಅಂತ ನಾನು ಹೋಗೋದ ಅಪ್ಪದ ಮನೆ ನಂದೇನದ, ನನ್ಗ್ಯಾರದಲ್ಲ. ನಾ 2 ವರ್ಷ ಮದಿ ತಡ ಆದ್ರೆ ನನ್ಗ್ಯಾರು ನಂದ್ಯಾರು ಅಂತಾರ. ಹಡದ್ ದೊಡ್ಡ ಮಾಡ್ದಾರ ಅವ್ವ ಅಪ್ಪ ಇಲ್ಲಿ ಸಂತಾರ, ಅವ್ರ ಅದಾರ, ಮನಿ ಅದ, ಹೊಲ ಅದ, ನಂದೇನದ, ನಾ ಯಾಕೆ ಹೋಗಿ ಒಳ್ಳ ಕಟ್ರಿ ಬರೋಬ್ಬರಿ. ಓಡಾಡೋದನ್ನ ಹೆಂಗ್ ಸುಮ್ಮ ಹೋಗ್ತದ ಮದಿ ಮಾಡ್ರಿ, ಸುಮ್ಮ ಹೊಲಕ್ ಹೋಗ್ತಾನ. ಯಾಕೋ ಬರೋ ಗೊತ್ತಿಲ್ಲ ನೀವು ಮದಿ ಆಗ್ಯಾನಲ್ಲ, ನಾನು ಮದಿ ಆಗ್ಯಾನ. ಅರೆ ಮನುಷ್ಯನ ಸ್ವಭಾವ ಎಷ್ಟು ವಿಚಿತ್ರದ ಲೆಕ್ಕ ಹಾಕಿರಿ. ಅದಕ್ಕೆ ಹೇಳುದು ಇದೇ ಸಂಸಾರ ಅಂತ, ಇದಕ್ಕೆ ಅಂತಾರೆ. ಅದು ಸಂಸಾರ ಅಂತ ಇದಕ್ಕೆ ಅಂತಾರೆ. ನಂದು ನಾನು ಇಲ್ದಾಗ ನನಗೆ ಯಾರಿಲ್ಲ, ಅವ್ರಿರ್ಲಿಲ್ಲ, ಅಪ್ಪ ಇದ್ರು ಇಲ್ಲ, ಈ ಮದಿ ಮಾಡೋದಿಲ್ಲ, ಎಲ್ಲರೂ ಅದೇ ಬಂದಂದ್ರೆ ಅವ ಬಂದ್ರೆ ಎಲ್ಲರೂ ಬಂದೆ. ಮನುಷ್ಯನಿಗೆ ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಸಂಸಾರ ಅಂದ್ರೆ ಮತ್ತೇನಿಲ್ಲ, ನಂದು ಅಲ್ಲದಕ್ಕೆ ನಂದು ಅನ್ನೋದೇ ಸಂಸಾರ. ಸಂಸಾರ ಅಂದ್ರೆ ನಂದು ಅಲ್ಲದಕ್ಕ ನಂದು ಅನ್ನೋದೇ ಸಂಸಾರ. ಇದ್ರ ಯಾರು ನಮ್ದೇನು ಇಲ್ಲ, ನಂದು ಯಾವುದೂ ಇಲ್ಲ. ಇದ್ರ ಹೊಲನಿಂದ ಇಲ್ಲ, ಮನೆಯಿಂದ, ಮನೆ ಕಲ್ಲಿಂದದ, ನಿಂದದ, ಕಲ್ಲ ಮಣ್ಣಿದ ಕಟ್ಟಿದ್ರೆ ನಿನಗೆ ಹಾಕಿ ಕಟ್ಟಾರ ಒಳಗ. ಕಲ್ಲ ಮಾಡುದ ನಿಂದ, ಕಲ್ಲ ಮಣ್ಣಿದ ಮನಿ, ಹೊಲಕ ನಾನ್ ಮನಿ. ಹೊಲ ಮಣ್ಣಿಂದ ಅದ, ನೀ ಏನ ಮಣ್ಣ ಸತ್ತು ಬೆಳಕ ಮಣ್ಣಾಗ ಹೋಗ್ತಿ, ನಿನಗಿದು ನಿಂದ ಅಲ್ಲ. ಎಷ್ಟು ಮಂದಿ ಅದಕ್ಕೆ ನಂದಂದು ಹೋಗ್ಯಾರ, ಎಷ್ಟು ಮಂದಿ ನಾಂದ್ ಹೋಗ್ಯಾರ, ಯುದ್ಧ ಆಗ್ಯಾವ, ಜೀವ ಹೋಗ್ಯಾವ. ಅದು ಯಾರ ಜೊತೆಗೇನು ಭೂಮಿ ಹೋಗಿಲ್ಲ, ಹೋಗುವುದಿಲ್ಲ. ಇದಕ್ಕೆ ಅಂತಾರೆ ಸಂಸಾರದ ಏನು, ನಂದ ಅಲ್ಲದಕ್ಕ ನಾ ಅಲ್ಲದಕ್ಕ ನಾ ಅಂದ್ರಿ, ನಂದ ಅಲ್ಲದಕ್ಕ ನಂದ ಅಂದ್ರೆ ಸಂಸಾರ ಚಾಲು ಆಯ್ತು ಅಂತ ಹೇಳ್ತಾರೆ. ಸಂಸಾರ ಅಂದ್ರೆ ಮತ್ತೇನಿಲ್ಲ, ಯಾವ್ದ ನಂದ ಅಲ್ಲ ಅದು ನಂದ ಅಂದ್ರಿ. ಇದು ಶರೀರ ನಂದೇನು? ಶರೀರ ನಂದ ಏನ್ ನಾನ? ಏನಂತೀರಿ ಇದಕ್ಕೆ? ಶರೀರಕ್ಕೆ ನಂದ ಅಂತೀರಿ, ನಾ ಅಂತೀರಿ? ನಿಂದ ಅಂತೀರಿ? ಈ ಶರೀರಕ್ಕೆ ನಾ ಅನ್ಬೇಕ, ನಂದ ಅನ್ಬೇಕ? ಯಾವ್ದಾದ್ರು ಒಂದಲ್ರಿ. ನಂದರೆ ಅಂದ್ರೆ ನಾರೇ, ನಂದ ಅಂದದ್ದು ನಾ ಆಗಂಗಿಲ್ಲ, ನಾ ಅಂದದ್ದು ನಂದ ಹಂಗಿಲ್ಲ. ಮನೆ ನಂದ ಏನ್ ನಾನ? ತಂಗಿ ನಂದ ನಾನ? ಸೀರೆ ನಂದ ಏನ್ ನಾನ? ಚಪ್ಪಲ್ ನಂದ ಏನ್ ನಾನ? ಒಂದ್ ವೇಳೆ ಚಪ್ಪಲ್ಗ ನಾ ಅಂದಿ ಅಂದ್ರ ನಿಮಗ್ ಧಾರವಾಡ ಹುಚ್ಚರ ಆಸ್ಪತ್ರೆಗೆ ಹೋಯ್ತಾರ, ತಲೆ ಕಟ್ಟ ಮಾಡ್ತಾರೆ ಅಂತಾರ. ಚಪ್ಪಲ್ ನಂದು, ಮನೆ ನಂದು, ಹೊಲ ನಂದು. ನಂದು ನಾ ಆಗಂಗಿಲ್ಲ, ನಂದು ಬ್ಯಾರೆ ನಾ ಬ್ಯಾರೆ. ಹೌದಲ್? ನನ್ ಚಪ್ಪಲ್ಲ ನಾ ಬ್ಯಾರೆ, ನನ್ ಹೊಲ ನಾ ಬ್ಯಾರೆ, ನನ್ ಮನೆ ನಾ ಬ್ಯಾರೆ, ನನ್ನ ಗಂಡ ನಾ ಬ್ಯಾರೆ, ನನ್ನ ಹೆಂಡತಿ ನಾ ಬ್ಯಾರೆ. ಹೌದಲ್? ಬರೋಬರ್ ಇದು. ನಂದ ಅನ್ನೋದು ನಾ ಆಗಂಗಿಲ್ಲ. ಯಾವಾಗ ನಾ ಅಂತೀರಿ ಅದು ನಂದ ಆಗಂಗಿಲ್ಲ. ಈ ಶರೀರ ನಾನ ನಂದ ಅನ್ಬೇಕ. ಶರೀರಕ್ಕೆ ನಾ ಅಂತೀರಿ, ನಂದ ಅಂತೀರಿ. ಮನೆ ನಂದ ಅನ್ಬೇಕು. ಹೌದು, ಮನೆ ನಾ ಅಂದ್ರ ಹುಚ್ಚ ಅಂತೀರಿ, ಏನಂತೀರಿ? ಹುಚ್ಚ ಅಂತೀರಿ. ಮನೆ ನಂದು, ಮನೆ ನಾ ಅಲ್ಲ. ಗಂಡ ನಂದು, ನಾ ಅಲ್ಲ. ಹೆಂಡತಿ ನಂದು, ನಾ ಅಲ್ಲ. ಹೌದಿಲ್ಲ? ನಂದ ಅನ್ನೋದು ನಾ ಆಗಂಗಿಲ್ಲಲ್ಲ. ಸೀರೆ ನಂದು, ನಾನ? ಬರೋಬರ. ಹಂಗೆ ಇದಕ್ಕೇನ್ ಅನ್ಬೇಕು? ಇದಕ್ಕೇನ್ ಅನ್ಬೇಕು? ನಂದು ಅನ್ಬೇಕ, ನಾ ಅನ್ಬೇಕು? ಬಾರ ನಾ ಬರ್ತೀನಿ ಅಂತೀರಿ. ಇದಕ್ಕೆ ನಾ ಅಂತೀರಿ, ನಾ ಬರ್ತೀನಿ, ನಾ ಚಂದ ಇದ್ದೀನಿ.
ನಾ ಸುಂದರ ಇದ್ದೀನಿ, ನಾ ಶಾಣೆ ಇದ್ದೀನಿ, ಬರೋಬರೇ? ಇದಕ್ಕೆ ನಾ ಅನ್ಬೇಕೇ ಇಲ್ಲ, ನಾನೇ ಅಂತೀರಿಲ್ಲ? ಗೊತ್ತಾಗೋದು. ನಾ ಬರ್ತೇನೆ, ನಾ ಹೋಗ್ತೇನೆ, ನಾ ಉಣ್ತೇನೆ, ನಾ ಕಾರ್ಗ, ನಾ ಕೆಂಬ ಅಂತೀರಿಲ್ಲ? ಬರೋಬರೇ? ನಂದ್ ಹಾಕದೇನು? ಹಂಗಿಲ್ಲ. ಇದಕ್ಕೆ ಇದಕ್ಕೆ ಹೇಳ್ತೇನೆ, ನಾ ಅನ್ಬೇಕೆ, ನಂದ್ ಅನ್ಬೇಕ, ನಾವೆಲ್ಲ ನಾನೇ ಅಂತೇವಿ. ಒಮ್ಮೊಮ್ಮೆ ನಂದ್ ಅಂತೇವಿ. ಹೌದು. ಆಶಾ ನಾ ಅಂತಂದ್ರಿ, ಕಾಲಿಗೆ ಏನ್ರ ಬಡಿತು, ಕಲ್ಲು ಬಡಿತು, ರತ್ತು ಬಂತು, ಏನಂತೇಳಿ? ನಾ ಬಡಿತ ಅಂತೀರಿ, ನನ್ನ ಕಾಲಿಗೆ ಬಡಿತ ಅಂತೀರಿ? ಆಗಳೇ ನಾ ಅಂತೀನಿ, ಕಲ್ಲು ಬಡಿತ ಅಂದ್ರ ನನ್ನ ಕಾಲಿಗೆ ಕಲ್ಲು ಬಡಿತು. ಅಚ್ಚಾ, ನೋಡಕತ್ತೀರಿ, ನಾ ನೋಡ್ತೀನಿ ಅಂತೀರಿ? ಏನಂತೀರಿ? ನಾ ನೋಡ್ತೀನಿ ಅಂತ. ಕಣ್ಣ ನೀವ ನಾ ನೋಡ್ತೀನಿ ಅಂತ. ಆ ಕಣ್ಣಾಗ ಒಂದ್ ಹಾಳು ಬಿತ್ತಂದ್ರ ಏನಂತೀರಿ? ನಾ ಹಾಳು ಬಿತ್ತು ಅಂತೀರಿ? ಏನ್ ನಮ್ ಕಣ್ಣಾಗ ಹಾಳು ಬಿತ್ತು ಅಂತೀರಿ? ಏನಂತೀರಿ? ನಾ ಹಾಳು ಬಿತ್ತು ಅಂದ್ರ ಹುಚ್ಚ ಕಾಣ್ತಾನೆ. ನನ್ನ ಕಣ್ಣಾಗ ಅಂದ್ರಿ, ಹಾಳು ಬಿದ್ದರ ನಂದ್ ಅಂತೇಳಿ, ನೋಡುವಾಗ ನಾ ನೋಡ್ತೀನಿ ಅಂತೀವಿ. ಅಂದ್ರೆ ಕಣ್ಣ ನಾನೇನ್ ನಂದ? ಇದಕ್ಕೆ ಹುಚ್ಚ ಅಂತ. ಹುಚ್ಚಗೊಬ್ರಿ ಇದಕ್ಕೆ ಹುಚ್ಚಗೊಬ್ರಿ. ನಾ ಅಂತಾವ, ನಂದ ಅಂತ. ನಾ ಅಂತ ನಂದು ನಾ ಆಗಂಗಿಲ್ಲ, ನಂದ್ ಆಗಂಗಿಲ್ಲ. ಪಕ್ಕ ತಿಳ್ಕೊರಿ. ಹೊಲ ನಂದದ, ನಾ ಅಲ್ಲ. ಮನಿ ನಂದದ, ನಾ ಅಲ್ಲ. ನಾ ಆಗಂಗಿಲ್ಲ, ನಂದ್ ಆಗಿಲ್ಲ. ಪರಂತು ಎಷ್ಟು ಹುಚ್ಚದಾನೆ, ನೋಡುವಾಗ ನಾ ಅಂತಾನ, ಹಾಳೆ ಬಿದ್ದರೆ ನಾನ್ ಕಾಣಂತ. ನಾ ಹಿಡಿತೀನಿ ಅಂತಾನ, ಬಟ್ಟಿಗೆ ನಾನು ಬಟ್ಟಿನ. ನಡಿಯುವಾಗ ನಾ ನಡಿತೀನಿ ಅಂತಾನ, ಕಲ್ಲು ಬಿಟ್ಟಿದ ನನ್ನ ಕಾಲಿಗೆ ಕಲ್ಲು ಬಿಡೋದು ಅಂತಾನ. ಏನ್ ನಂದ್ ಅನ್ಬೇಕೆ, ನಾ ಅನ್ಬೇಕೆ? ಇದಕ್ಕೆ ಅಜ್ಞಾನ ಅಂತ. ಯಾವಾದಕ್ಕೆ ನಂದ್ ಅನ್ಬೇಕು, ಯಾವಾದಕ್ಕೆ ನಾ ಅನ್ಬೇಕು ಅಂತ ಗೊತ್ತಿಲ್ಲ. ನಂದು ನಾನು ಅಂತಾನ, ಇವನಿಗೆ ಅಜ್ಞಾನ ಅಂತ. Ignorance is the root of all misfortunes. ಈ ಅಜ್ಞಾನವೇ ಮನುಷ್ಯನಿಗೆ ದುಃಖಕ್ಕೆ, ನಂದ ಅಲ್ಲದಕ್ಕೆ ನಾ ಅಂದೇವಿ ಅಂದ್ರೆ ದುಃಖ ಚಾಲು ಆಗ್ತದೆ. ದುಃಖ ಚಾಲು ಸ್ವಾಭಾವಿಕ. ಯಾವುದು ನಂದು, ಇದಕ್ಕೆಲ್ಲಕ್ಕೆ ವಿಲಕ್ಷಣವಾಗಿ ನೋಡ್ತಕ್ಕಂಥ ಆತ್ಮ ಪರಮಾತ್ಮ ನಾ ಇದ್ದೀನಿ ಅಂದ್ರೆ ನಂದಕ್ಕೆ ಏನಾಗಲ್ಲ, ಮನೆ ಗಿರಾಜಕ್ಕೆ ನನಗೇನು. ಹಾಗೆ ಇದು ಶರೀರದ ಮನೆ ಅದ, ಇದ್ರೊಳಗೆ ನಾ ಇರಂಗಿದ್ದೀನಿ. ಹಂಗೆ ಹರಿದವ ನನಗೇನ ಹರಿದಂಗ ಹಾಕದೆ, ಹಂಗೆ ಹರಿದ ಒಗಿತೇವಿ, ಮತ್ತೊಂದು ಚಲೋ ಉಡ್ತೇವಿ. ಹಂಗೆ ಶರೀರ ಇದೊಂದು ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ಅನ್ಯಾನಿ ಸಂಯಾತಿ ನವಾನಿದೆ. ಪರಮಾತ್ಮ ಅರ್ಜುನನಿಗೆ ಹೇಳ್ದ, ಏ ಅರ್ಜುನ, ಯಾಕೆ ದುಃಖ ಪಡಿತೇವ? ಇದು ಶರ್ಟ್ ಹಂಗೆ ಅದ, ಹಂಗೆ ಅಂಗಿ ಹಳಿದಾಯ್ತು, ಬದಲು ಮಾಡ್ತೀರಿ, ಮತ್ತೊಂದು ತಗೋತೀರಿ. ಬದಲು ಮಾಡ್ತೀರಿ, ಮತ್ತೊಂದು ತಗೋತೀರಿ. ಅಂಗಿ ಹಳಿ ಅಂಗಿ ಬಿಟ್ಟು ಹೊಸ ಅಂಗಿ ತಗೊಳಕ್ಕೆ ಯಾರ ಅಳ್ತಾರ? ನಗತಾರ. ಖುಷಿ ಹಳಿದ ರೈತ ಹೊಸದ ಬರ್ತಾರ. ಹಾಗ ಶರೀರ ಇದು ಯಾವಾಗ ಕರ್ಮದಿಂದ ಹಳಿದಾಯ್ತು. ಶರೀರ ಅಂದ್ರೆ ಏನು? 30 ವರ್ಷಕ್ಕೆ ಸಾಯ್ತಿರೋ ಕರ್ಮ ಹಳಿದಾಗ್ಯವ ಅಂತ. ಕರ್ಮದಿಂದ ಹಳಿದ ಆಯ್ತು ಅಂತ ಕೇಳಿ ಹೋಗ್ತದ, ಮತ್ತೆ ಹೊಸ ಶರೀರ ಬರ್ತದ. ಅದಕ್ಕೆ ಯಾಕ ತತ್ರಕ ಪರಿವೇದನ ಶಾಸ್ತ್ರ ಅದ್ರಾಗ ದುಃಖ ಯಾಕೆ ಪಡ್ತಿ ಅಂತ ಮಹಾನುಭಾವರು ನಮ್ಗೆ ಹೇಳ್ತಾರೆ. ಅದ್ರ ಸಲುವಾಗಿ ಲಕ್ಷ್ಯ ಇಡ್ರಿ, ವಿಚಾರ ಮಾಡ್ರಿ. ಯಾರು ಇದನ್ನ ನಂಬ್ಯಾರ, ಇದೇ ನಾ ಅಂತ ತಿಳ್ಕೊಂಡಾರೆ, ಅವ್ರಿಗೆ ಮುಂಜಾನೆಯಿಂದ ಸಾಯಂಕಾಲ ತಕ್ಕ 100 ದುಃಖ ಬರ್ತಾವಂತ. ಒಂದಲ್ಲ, ಇದು ಯಾರು ನಾ ಅಂದಾರ. ಬಹಳ ಅರ್ಬಿ ಮ್ಯಾಲ ಜೀವ ಇದ್ದವ್ರು ಬಹಳ ದುಃಖ ಆಕದ್ರಿ. ಕುಂಡ್ರಕ್ಕ ನೋಡ್ತಾರ, ಮ್ಯಾಕ ನೋಡ್ತಾನ, ಇದ್ರ ನೋಡ್ತಾನ, ಅದ್ರ ನೋಡ್ತಾನ. ಅರ್ಬಿ ಹೊಲಸಾಗಕ್ಕೆ ಅರ್ಬಿ ಅದವ್ರು, ಹೊಲಸಾಗಕ್ಕೆ ಅರ್ಬಿ ಅದವ್ರು.
ಅರಿವಿ ನಿನಗೆ ರಕ್ಷಣೆ ಮಾಡಕ್ಕದ, ನೀ ಅದ ರಕ್ಷಣೆ ಮಾಡ, ನೀನು ರಕ್ಷಣೆ ಮಾಡಕ್ಕ ಅರಿದದ. ಹಂಗ ಈ ದೇಹ ಪರಮಾತ್ಮ ಕೊಟ್ಟುದು ನಮ್ಮ ಆತ್ಮ ರಕ್ಷಣೆಗೆ ಕೊಟ್ಟಾನ ಪರಮಾತ್ಮ. ಪರಮಾತ್ಮ ಯಾಕೆ ಕೊಟ್ಟ? ಆತ್ಮ ರಕ್ಷಣೆ. ಮಿಲಿಟರಿ ಯಾಕದ? ನಿಮ್ ರಕ್ಷಣೆ ಮಾಡಕ್, ನಿಮ್ ರಕ್ಷಣೆ ಮಾಡಕ್ ಮಿಲಿಟರಿ ಅದ. ಹಂಗ ಪರಮಾತ್ಮ ಕೈ ಅಕಾಲ ಕಿವಿ ಈ ಆತ್ಮ ರಕ್ಷಣೆಗೆ. ಆತ್ಮ ನರಕಕ್ಕೆ ಹೋಗಬಾರದು, ದುಃಖ ಪಡಬಾರದು, ಕಷ್ಟ ಪಡಬಾರದು ಅಂತ ಹೇಳ್ಕೊಂಡು ಪರಮಾತ್ಮ ಈ ದೇಹ ಕೊಟ್ಟಾನ. ಕಣ್ಣಿನಿಂದ ನೋಡು ಒಳ್ಳೇದು, ಕಿವಿಯಿಂದ ಒಳ್ಳೇದು ಕೇಳು, ಕೈಯಿಂದ ಒಳ್ಳೇದು ಮಾಡು, ಕಾಲಿಂದ ಒಳ್ಳೇದಕ್ಕೆ ಹೋಗು ಅಂತ ಪರಮಾತ್ಮ ಆತ್ಮ ರಕ್ಷಣೆಗೆ ಇದೆಲ್ಲ ಕೊಟ್ಟಿದ್ದಾನೆ. ಪರಂತು ನಾವು ಮತ್ತೇನ್ ಮಾಡ್ತೇವಿ? ಆತ್ಮಗೆ ದುಃಖ ನೋಡಬಾರ್ದು ನೋಡ್ತೇವಿ, ಕೇಳಬಾರ್ದು ಕೇಳ್ತೇವಿ, ಮುಟ್ಟಬಾರ್ದು ಮುಟ್ತೇವಿ, ಆಡಬಾರ್ದು ಆಡ್ತೇವಿ, ತಿನ್ನಬಾರ್ದು ತಿಂತೇವಿ, ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗ್ತೇವಿ. ನಮ್ಮ ಆತ್ಮ ಸಂರಕ್ಷಣೆಗೆ ಕೊಟ್ಟಂತ ಅವರೇ ನಮ್ಮ ವಿರುದ್ಧ ಆದ್ರು. ಅದಕ್ಕೆ ಹಿಂದ್ರಿಯಾಣೆ ಹಯ ನಾವು ಅಂತ ಹೇಳ. ಕುದುರೆ ಏನಪ್ಪಾ ಅಂತ ದಾರಿ ಬಿಡ್ತು ಅಂತಂದ್ರೆ ಎಲ್ಲಿಗೆ ಹೋಯ್ತದ? ಮಾಲಕನ ಕೈಯಾಗ ಕಂಟ್ರೋಲ್ ಆಗಿತ್ತು ಅಂದ್ರೆ ಊರು ಮುಡ್ತಾನ. ಕೈಯಾನ ಕಂಟ್ರೋಲ್ದಾಗ ಇಲ್ಲ, ಡ್ರೈವರ್ ಸರಿ ಇಲ್ಲ, ಗಾಡಿ ಸರಿ ಇದ್ರು ಡ್ರೈವರ್ ಸರಿ ಇಲ್ಲ ಅಂದ್ರೆ ನೀವು ಊರು ಮುಟ್ಟಂಗಿಲ್ಲ, ಕೈಲಾಸ ಮುಡ್ತೀರಿ, ಆಕ್ಸಿಡೆಂಟ್ ಹಾಕದ. ಹಾಗ ನಮ್ಮ ಎಲ್ಲಾನ ಏನಪ್ಪಾ ಅಂದ್ರೆ ಇಂದ್ರಿಯಗಳು ಸರಿ ಇಲ್ಲ. ಏನ್ ನೋಡ್ಬೇಕಾದ ನೋಡ್ಲಿಲ್ಲ, ಏನ್ ಕೇಳ್ಬೇಕಾದ ಕೇಳಿಲ್ಲ, ಏನ್ ಮುಟ್ಬೇಕಾದ ಮುಟ್ಲಿಲ್ಲ, ಏನ್ ಆಡ್ಬೇಕಾದ ಆಡ್ಲಿಲ್ಲ, ಏನ್ ತಿನ್ಬೇಕಾದ ತಿನ್ಲಿಲ್ಲ. ಮನಸ್ಸಿಗೆ ಬಂದದ್ ನೋಡ್ದೇವಿ, ಮನಸ್ಸಿಗೆ ಬಂದದ್ ತಿಂದೇವಿ, ಮನಸ್ಸಿಗೆ ಬಂದ ಮುಟ್ಟದೇವಿ ಅಂತ ಕೇಳಿದ್ರ ನೀವು ತೆಗ್ಗಿನಾಗ ಬೀಳೋದು ಗ್ಯಾರಂಟಿ. ಡ್ರೈವರ್ ಸರಿ ತೆಗ್ಗಿನಾಗ ಬೀಳ್ತೇವೆ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ ಸಂಸಾರದಾಗ ತಮ್ಮ ವಿಚಾರ ಮಾಡು. ಸಂಸಾರ ಅಂತಕ್ಕಂಥದ್ದು ಪರಮಾತ್ಮ ನಮ್ಗೆ ಕೆಟ್ಟದ ಕೊಟ್ಟಿಲ್ಲ, ಒಳ್ಳೇದದ. ಈ ಸಂಸಾರದಾಗೆ ಗುರು ಅದಾರಲ್ರಿ, ಸಂಸಾರದಾಗೆ ಶಾಸ್ತ್ರ ಅದಾವ, ಸಂಸಾರದಾಗೆ ಜಪ ತಪ ಅದಾವ. ಇದ್ರ ಬಿಟ್ಟು ನಾವೆಲ್ಲಿ ಹೋಗೋದು? ಹುಟ್ಟಿ ಬಂದ ಮೇಲೆ ಇಲ್ಲೇ ಇರ್ಬೇಕಲ್ಲ, ಇಲ್ಲೇ ಇದೆ ಮಾಡ್ಕೊಂಡು ಪರಮಾತ್ಮ ಎಲ್ಲ ಕೊಟ್ಟಾನ ನಿಮ್ಗೆ. ದೇವ್ರ ಗುಡಿನೂ ಕೊಟ್ಟಾನ, ಅದ್ರ ಮಗಳಿಗೆ ಶರಿ ಅಂಗಡಿನೂ ಕೊಟ್ಟಾನ ಅಲ್ಲ. ಅದಾಗಿದೆ, ಎರಡೂ ಅದಾವ. ನೀ ಎಲ್ಲಿ ಹೋಗ್ತೀವಿ ನೋಡು, ಗುಡಿಗೆ ಹೋಗ್ತೇವ, ಅಂಗಡಿಗೆ ಹೋಗ್ತೇವ. ಔಷಧ ಅಂಗಡಿನೂ ಅದ, ಶರಿ ಅಂಗಡಿನೂ ಅದ, ಎರಡೂ ಅದ. ಏನ್ ಕುಡಿಬೇಕು ನೋಡು, ಅದು ಕುಡಿತೇನೆ, ಇದು ಕುಡಿತೇನೆ ನೋಡು. ಪರಮಾತ್ಮ ಎಲ್ಲ ಅದಾನ, ಇಟ್ಟಿದಾನ. ಪರಂತು ಚಾಯ್ಸ್ ನಿಮ್ಮ ಮೇಲೆ. ಏನ್ ನಾ ಚಾಯ್ಸ್ ಮಾಡ್ಬೇಕು? ಚಾಯ್ಸ್ ಮಾಡ್ಬೇಕಾದ್ರೆ ಮೊದಲ್ ಬೇಕು ನಾ ಏನ್ ಆಗ್ಬೇಕು. ಹೌದ? ಇಂಜಿನಿಯರ್ ಆಗ್ಬೇಕಂತ ತಿಳ್ಕೊಂಡ್ರೆ ಆರ್ಟ್ಸ್ ಹೋದ್ರೆ ಇಂಜಿನಿಯರ್ ಹಾಕಲ್ವಾ? ಚಾಯ್ಸ್ ನೀ ಆಗ್ಬೇಕಂತ ಇಂಜಿನಿಯರ್, ಚಾಯ್ಸ್ ಮಾಡಿದಿ ಆರ್ಟ್ಸ್, ಹೆಂಗಾಕ? ನಾ ಡಾಕ್ಟರ್ ಆಗ್ಬೇಕು, ನಾ ಇಂಜಿನಿಯರ್ ಆಗ್ಬೇಕಂತ ನೀ ಸೈನ್ಸನೇ ಓದ್ಬೇಕು, PCMA ತಗೋಬೇಕು, PCB ತಗೋಬೇಕು. ನೀ PCM ತಗೊಂಡು ಡಾಕ್ಟರ್ ಆಗ್ತೀನಿ, PCB ತಗೊಂಡು ನಾ ಇಂಜಿನಿಯರ್ ಹಾಕ್ತೀನಿ, ಆಗುದಿಲ್ಲ. ಆರ್ಟ್ಸ್ ತಗೊಂಡು ನಾ ದೊಡ್ಡ ಸೈನ್ಸ್ ಆಗಂಗಿಲ್ಲ. ಅದು ಫಸ್ಟ್ ನೀ ಚಾಯ್ಸ್ ಮಾಡು, ನೀ ಏನ್ ಆಗ್ಬೇಕಂತಿ. ಏನು ಮಾನವನೋ, ಏನು ದಾನವನೋ, ಏನು ದೇವು, ಏನು ಧನ ಆಗ್ಬೇಕಂತೇವ, ಧನ ಆಗ್ಬೇಕಂತೀವೋ, ಏನು ದಾನವ ಆಗ್ಬೇಕಂತೀವೋ, ಏನು ಮಾನವ ಆಗ್ಬೇಕಂತೀವೋ, ಏನು ದೇವ್ರ ಆಗ್ಬೇಕಂತೀವೋ ವಿಚಾರ ಮಾಡಿದಿ? ವಿಚಾರ ಮಾಡಿಲ್ಲ ಅಂದ್ರ ನಿನಗೆ ಹೆಂಗ್ ಡಿಗ್ರಿ ಸಿಗ್ತದ? ಮೊದಲು ವಿಚಾರ ಮಾಡು. ಧನ ಆಗ್ಬೇಕಾಯ್ತು ಅಂದ್ರೆ ಏನು ವಿಚಾರ ಮಾಡಬೇಡ, ಹೊಡಿ. ಸಿಕ್ಕದ್ ತಿನ್ನು, ಸಿಕ್ಕದ್ ಕುಡಿ, ಸಿಕ್ಕದ್ ಆಡು, ಸಿಕ್ಕದ್ ಮಾಡಿ. ಕಡೆ ಕೊಂಡವಾಡಿಗೆಲ್ಲ ನಿಶ್ಚಿತ ಅದ ಅಲ್ಲ, ಅದ ನಿಶ್ಚಿತ ಕೊಂಡವಾಡಿ 5 ದಿನ ನರಕಕ್ಕೆ ಹಾಕ್ತಾರೆ, ಆಯ್ತು ಮುಂದಿನ ನಿಶ್ಚಿತ ಮಾಡು. ಅರೆ ಮನುಷ್ಯ ಆಗಿ ನಿರ್ಣಯ ಮಾಡಕ್ಕನೆ ಮನುಷ್ಯ ಮಾಡ್ಯಾರ. ದನ ಏನಿಲ್ಲ, ಅದು ಕುಡಿತದ, ಏನಿದ್ದು ಕುಡಿತದ, ಮುಸಿರು ನೀರು ಕುಡಿತದ, ಚಲೋ ನೀರು ಕುಡಿತದ, ನಿರ್ಣಯ ಮಾಡಕ್ ಬರಂಗಿಲ್ಲ. ಅದಕ್ಕೆ ನೀರಡಷ್ಟು ಕುಡಿತು. ಪರಂತು ಮನುಷ್ಯ ಹಂಗಾರಲ್ಲ, ವಿಚಾರ ಮಾಡ್ತೀವಿ ಆ ನೀರದ ಹೆಂಗದ. ಒಂದ್ ಅಂಗಡಿಯಾಗ ಎಲ್ಲ ಬೆಲ್ಲದ ಮಿಠಾಯಿ ಇರ್ತಾವ, ವಿಚಾರ ಮಾಡ್ತಾನ, ಅದು ಜಾಮೂನ್ ಅದ, ಜಿಲೇಬಿ ಅದ, 20 ವಿಚಾರ ಮಾಡ್ತೀವಿ, ಎಲ್ಲ ಸಕ್ಕರೆ ಅದಾವ. ದನ ವಿಚಾರ ಮಾಡಂಗಿಲ್ಲ, ಹಸರದ ತಿಂತದ, ಮುಸುರಿ ಅದ ಕುಡಿತದ, ಅದ್ರ ಮುಸುರಿ ಕುಡಿತದ. ಪರಂತು ಮನುಷ್ಯ ಹಂಗಲ್ಲ, ವಿಚಾರ ಮಾಡ್ತಾನೆ, ಚಾಯ್ಸ್ ಮಾಡ್ತಾನೆ.
ಅದ್ರಾಗ ಅದಕ್ಕಿಂತ ಅದು ವಿಚಾರ ಮಾಡ್ತಾನೆ. ಅದು ವಿಚಾರ ಮಾಡುವ ಶಕ್ತಿ ಮನುಷ್ಯಾಗಿಲ್ಲ ಅಂದ್ರೆ ಮನುಷ್ಯ ಅನ್ನಂಗಿಲ್ಲ, ಅವ್ರಿಗೆ ದನ ಅಂತಾರ. ದನ ಹೆಂಗ ಮುಸರಿ ಕುಡಿತಿ ಅದರದಲ್ಲಿ ಇತ್ತು ಮುಸರಿ ಕುಡಿತಾವ ಸಾಕಷ್ಟೇ. ಮನುಷ್ಯ ಹಂಗಲ್ಲ, ಅದ ಯಾವ್ದರದ ನೋಡುದದ ಏನ್ ನೋಡ್ಬೇಕು, ಕೇಳುದದ ಏನ್ ಕೇಳಬೇಕು, ತಿನ್ನುದದ ಏನ್ ತಿನ್ಬೇಕು, ಈ ಚಾಯ್ಸ್ ಮಾಡ್ತಕ್ಕಂಥ ಶಕ್ತಿ ಪರಮಾತ್ಮ ಮನುಷ್ಯನಿಗೆ ಕೊಟ್ಟ. ಇದನ್ನ ಮಾಡ್ಲಿಲ್ಲ ಅಂತ ಕೇಳಿದ್ರ ಬಾಲುಕೋಡಿಲ್ಲದ 2 ಕಾಲಿನ ದನ, ಹುಚ್ಚ ವಿಷಾಣ ಹೀನ ದ್ವೀಪಾದ ಪಶು. ಬಾಲುಕೋಡಿಲ್ಲದ 2 ಕಾಲಿನ ದನ. ಯಾವುದೇ ವಿಚಾರ ಮಾಡುವಾಗ ಮನುಷ್ಯ ಬುದ್ಧಿ ಕೊಟ್ಟ ಪರಮಾತ್ಮ. ಬುದ್ಧವು ಶರಣಮನ್ವಿಚ್ಛ ಇತ ಹೇಳ್ಯಾರ. ಮೊದಲ ನೀ ಏನಾರ ಖರೀದಿ ಮಾಡ್ಬೇಕಂತಿ ತಗೋಬೇಕಂತೀಗೆ ಮೊದಲ ಬುದ್ಧಿಗೆ ಶರಣ ಹೋಗು. ನೀ ವಿಚಾರ ಮಾಡು, ಇದರಿಂದ ನಾ ಏನ್ ತಗೋಬೇಕಂತೀನಿ, ಏನ್ ಮಾಡ್ಬೇಕಂತೀನಿ, ಏನ್ ಕುಡಿಬೇಕಂತೀನಿ, ಏನ್ ತಿನ್ಬೇಕು, ಇದರಿಂದ ನನ್ನ ಶರೀರಕ್ಕೂ ನನ್ನ ಮನಸ್ಸಿಗೂ ಕಲ್ಯಾಣ ಆಗ್ತದೆ ಅಂತ ಮೊದಲು ವಿಚಾರ ಮಾಡು. ಅರೆ ಏನಾರ ಒಂದಿಷ್ಟು ಸಾಮಾನು ಅರ್ಬಿ ತೊಗೊಳಕ್ ಹೋಗಿರ್ತಿರ್ಲಿಲ್ಲ ಹೆಣ್ಮಕ್ಳು, ತಗೋತಾರ 1,000 ರೂಪಾಯಿ ಸೇರಿ, ನೋಡ್ತಾರ 50,000 ರೂಪಾಯಿ ಸೇರಿ. ಅದ ಕೈ ಅಲ್ಲಿ ಈ ಹೆಂಗ್ರ ಸುಮ್ಮನೆ ಮಾಡೋದು ನೋಡಿ ಗೊತ್ತಾಕದೆ ನಿಮ್ಗೆ. ಮತ್ತೆ ಸುಮಾರು ಸೀರೆನೆ ಖರೀದಿ ಮಾಡ್ಕೊಂಡ್ ಬರ್ತೀರಿ. ನೋಡ್ತೀರಿ ಎಷ್ಟು ಹರಿದು ಹೋಗು ಸೀರೆ ತಗೋಬೇಕಾದ್ರೆ ಒಂದು ಅರ್ಧ ಗಂಟೆ ಕಳಿತೀರಿ. ಪರಮಾತ್ಮನಿಗೆ ಎಷ್ಟು ಕಳೆದಿರಿ? ಹರಿ ಸೀರೆಗೆ ಅರ್ಧ ಗಂಟೆ ಕಳೆದ್ರಿ. ಮುಂಜಾನೆ ದೇವ್ರ ಗಂಟೆ ಹೊರಗೆ ಬಂದ್ರ, ಒಳಗೆ ಹೋಗ್ಯಾರಲ್ಲ ಹೊರಗೆ ಬಂದ್ರ. ಹರಿದು ಹೋಗು ಸೀರೆಗೆ ಅರ್ಧ ತಾಸು ಟೈಮ್ ಕೊಡ್ತೀರಿ, ದೇವ್ರಿಗೆ ಎಟ್ ಕೊಟ್ಟಿರಿ? 10 ನಿಮಿಷ ಕೊಡಂಗಿಲ್ಲ. ಒಳಗೆ ಹೋದೇವಿಲ್ಲ ದೇವ್ರ ಮನ್ಯಾಗ ಹೊರಗೆ. ಮತ್ತ ಪೂಜೆ ಮಾಡ್ತೇವೆ ಕೇಳ್ತಾರ, ಕ್ಯಾ ಮಾಡಕತ್ತಿಲ್ಲ? ಶಿವಾಯ ಶಿವಾಯ. ಅಲ್ಲ, ನೀವು ಎಲ್ಲದಕ್ಕೂ ಎಷ್ಟು ಟೈಮ್ ಕೊಡ್ತೀರಿ? ನೀವು ವಿಚಾರ ಮಾಡಿ, ದೇವ್ರಿಗೆ ಎಷ್ಟು ಟೈಮ್ ಕೊಡ್ತೀರಿ? ಓದು ಹುಡುಗ ಆಡಕ್ ಟೈಮ್ ಕೊಟ್ಟ ಅಂದ್ರ ಫಸ್ಟ್ ಕ್ಲಾಸ್ ಬರ್ತಾನ್ರಿ. ಟೈಮ್ ಕೊಡ್ಬೇಕಿಲ್ಲ ನಾವು ಓದಕ್ಕೆ, ಕೊಟ್ರೆ ಬರ್ತಾನ. ಹಾಗ ನಾವು ಪರಮಾತ್ಮನ ಮಾತಾಡ್ತೇವೆ, ಟೈಮ್ ಎಷ್ಟು ಕೊಟ್ಟೇವಿ? ಸುಖದ ಮಾತಾಡ್ತೇವೆ, ಟೈಮ್ ಎಷ್ಟು ಕೊಟ್ಟೇವಿ? ಸುಖಕ್ಕಾಗಿ ಕೊಟ್ಟಿಲ್ಲ, ಕೊಡಂಗನೂ ಇಲ್ಲ. ಮತ್ತೆ ಹೇಳ್ತಾರೆ ನಮ್ಗೆ ಆರಾಮ್ ಬೇಕ್ರಿ, ನಮ್ಗೆ ಶಾಂತಿ ಬೇಕ್ರಿ. ಶಾಂತಿಯನ್ನು ಬಜಾರ ಸಿಗ್ತದ? ಕೊಂಡ್ತರಕ ಶಾಂತಿ ಇಲ್ಲೇ ಅದ. ಯು ಟ್ರೈ ಟು ಬಿಕಮ್ ಇಂಟ್ರೋವರ್ಟ್, ನಾಟ್ ಎಕ್ಸ್ಟ್ರೋವರ್ಟ್. ಅಂತರ್ಮುಖಿ ಹಾಕಲಿಕ್ಕೆ ಪ್ರಯತ್ನ ಮಾಡು, ಬಹಿರ್ಮುಖಿ ಆಗಬೇಡ. ಶಾಂತಿ ನಿನ್ನೊಳಗೆ ಅದ. ನಿಂಗೆ ಟೈಮ್ ಇಲ್ಲದ, ನಿನಗೆ ಟೈಮನೇ ಇಲ್ಲ. ಸ್ವಲ್ಪ ಒಳಗೆ ಹೋಗಕ್ ಕಲಿ, ಅಂತರ್ಮುಖಿ ಆಗಿ ಕಲೀರಿ, ಧ್ಯಾನ ಮಾಡಕ್ ಕಲಿ, ಸೋಮ್ ಕುಂಡ್ರಾಕಿಟ್ಟು ಕಲಿ. ಸೋಮ್ ಕುಂಡ್ರಂಗಿಲ್ಲ, ಮಂದಿ ಕುಂಡ್ರ ಬಿಡಂಗಿಲ್ಲ. ಯಾಕ್ರಿ? ಮನ್ಯಾಗ ಯಾರು ಇಲ್ಲ ತಿಳ್ಕೊರಿ, ನೀವು ಒಬ್ರೇ ಕುಂತೀರಿ, ಮನ್ಯಾಗ ಕೊಡೋತೀರಿ, ಸುಮ್ ಕುಂಡಿರ್ತೀರಿ ಮನ್ಯಾಗ. ಸುಮ್ ಕುಂಡಾಗಿಲ್ಲ, ಬಾಗದಾಗ ನೋಡ್ತಾರ, ಯಾರು ಹೊಂಟ ಕಾಕಾ ಎಲ್ಲಿ ಹೊಂಟಿದ? ಸುಮ್ ಕುಂಡ್ರು ಬರ್ದ. ಕಾಕ ತಗೊಂಡು ನೀ ಏನ್ ಮಾಡ್ತೀವಿ? ಹೋಗ್ತಾ ಹೋಲಿಲ್ಲ. ಮತ್ ನೀ ಏನ್ ಮಾಡ ಅವನಿಗಿಟ್ಟು ಮಾಡ್ಕೊಡಂಗಿಲ್ಲ, ಮತ್ ಹೊರಗು ಮಾತಾಡೋ ಕುಂಡ್ರ. ಸೋಮ್ ಶಿವ ಅಂತ ಕುಂತಿ ಒಳಗ್ ಕುಂಡ್ರು ಬರಲ್ಲ. ಕುಂಡ್ರಕ್ ಆಗಂಗಿಲ್ಲ, ಕುಂಡ್ರೆ ಕೊಡಂಗಿಲ್ರಿ. ಕುಂಡ್ರೆ ಕೊಡಂಗಿಲ್ಲ. ಉರಿ ಹತ್ತದ ಮನೆಗೆ ನೀವು ಸುಮ್ ಒಳಗ್ ಕುಂಡಿರ್ತೀರಿ, ಹೇಳಾರೆ ಓಡಿ ಬರ್ತೀರಿ. ಹಂಗ ಒಳಗ ಉರಿತದ ನಿಮ್ದು ಪಾಪ, ಉರಿತಾವ ದ್ವೇಷ ಗುಣ ಉರಿತಾವ. ಉರಿಯಾಗ ಹೆಂಗ್ ಕುಂಡಿರ್ತೀರಿ ನೀವು? ಹೊರಗೆ ಬರ್ಬೇಕಂತ ಯಾರು ಒಳಗ್ ಕುಂಡ್ರಂಗಿಲ್ಲ. ಸುಮ್ ಕುಂಡ್ರು ನೋಡ ಇಲ್ಲ, ಉರಿಯಾಕತ್ತದ. ಉರಿ ಮನೆಯೊಳಗೆ ಯಾರು ಹೆಂಗ್ ಕುಂಡ್ರಂಗಿಲ್ಲ. ನಮ್ಮ ಮನಸ್ಸು ಒಳಗೆ ಉರಿಯಾಕತ್ತದ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇದು ಒಳಗೆ ಬೆಂಕಿ ಹತ್ತದ. ಒಳಗೆ ಹೋಗ್ವಲ್ಲ ನಾವು ಹೊರಗೆ ಹೋಗ್ಬೇಕಂತ. ಅದಕ್ಕೆ ಮಹಾತ್ಮರಂತಾರೆ, ಸ್ವಲ್ಪ ನೀವು ಒಳಗೆ ಹೋಗಕ್ ಕಲೀರಿ. ಎಷ್ಟೇ ಅಲ್ಲಿ ಒಳಗೆ ಹೋಗಕ್ ಕಲೀರಿ. ಅದು ಶಾಂತಿ. ಹೊರಗೆ ಸುಖ ಸಿಗ್ತದ, ನೆನಪಿಡ್ರಿ. ಸುಖ ಬೇಕಾದ್ರೆ ಹೊರಗೆ ಹೋರಿ, ಶಾಂತಿ ಬೇಕಾದ್ರೆ ಒಳಗೆ. ಅದು ವಿಚಾರ ಮಾಡಿ. ಒಂದು. ಎರಡನೇ, ಸುಖ ಬಹಳ ಹೊತ್ತು ಇರಂಗಿಲ್ಲ, ಇದೊಂದು ನೆನಪಿಡ್ರಿ. ಶಾಂತಿ ಹಮೇಶ ಇರ್ತದ, ಇದು ನೆನಪು. ನಿಮ್ಗೆ ಯಾವಾಗ ಬೇಕು ವಿಚಾರ ಮಾಡಿ. ಹೊರಗೆ ಸುಖ ಅದ, ಶಾಂತಿ ಇಲ್ಲ, ಇದು ನೆನಪಿಡ್ರಿ. ಆ ಸುಖ ಬಹಳ ಹೊತ್ತು ಇರಂಗನೂ ಇಲ್ಲ. ಹೌದಾ? ಟಿವಿ ನೋಡೋಕೆ ಬಹಳ ಶಾಂತಿ ಇರ್ತದೆ, ಬಹಳ ಸುಖ ಅನಿಸ್ತದಲ್ಲಿ. ಎ ಸಿ ಹಚ್ಚಿದ್ರೆ ಬಹಳ ಸುಖ ಅನಿಸ್ತಲ್ಲ, ಅದು ಇರ್ತದೆ. ಕರೆಂಟ್ ಹೋಯ್ತು, ಮುಂದೆ ಆಯ್ತು.
ಹೋಯ್ತು ಸುಖ, ಹೋಯ್ತು ಸುಖ, ಕಣ್ಣಿನ ಸುಖ ಹೋಯ್ತು, ಮೈ ಸುಖ ಹೋಯ್ತು. ಪರಂತು ಶಾಂತಿ ಅಡವ್ಯಾಗ, ಗುಡ್ಡದಾಗ, ಮಳ್ಯಾಗ, ಬಿಸಿಲಾಗ ಕುಂತಾರಲ್ಲ ಧ್ಯಾನ ಹೆಂಗ್ ಕುಂತಿರ್ಬೇಕಲ್ಲ ಅವರು ಎಲ್ಲ ಮಹತ್ವರು. ಸಿದ್ಧಾರ್ಥ ಹೆಂಗ್ ಕುಂತಿರ್ಬೇಕು, ಯಡಿಯೂರು ಸಿದ್ಧಗಿರಿ ಹೆಂಗ್ ಕುಂತಿರ್ಬೇಕು, ಏನ್ ಅಡವೆ ನಿಮ್ಮಂಗೇನೆ ಯಶಸ್ ಮಾಡ್ಕೊಂತಾರ ಅವರು. ಗುಡ್ಡದಾಗ ಅಡವ್ಯಾಗ ಮುಳ್ಳ ಕಂಟಿ ಮುಂದ ಹಾವ ಹುಲಿ ಎಲ್ಲ ಕೂತಾವ, ಹೆಂಗ್ ಕೂತಾರ ಅವ್ರು ನೋಡಿದ್ರೆ ನಮ್ಗೆ ಆನಂದ ಬರ್ತದೆ, ನಿಮ್ಮ ನೋಡಿದ್ರು ಅವ್ರು ಬರ್ತಾವ. ಯಾಕೆ ಈ ಏಷ್ಯಾ ಕುಂತೀರಿ, ಬಿಲ್ಡಿಂಗ್ ಕುಂತೀರಿ, ನಿಮ್ ನೋಡಿದ್ರೆ ಅವ್ರಿಗೆ ಬರ್ತದೆ ಮಾರಿ ನೋಡಿದ್ರೆ. ಅವ್ರು ಅಡವ್ಯಾಗ ಕುಂತ ಅವ್ರು ಮಾರಿ ನೋಡಿದ್ರೆ ಎಷ್ಟು ಆನಂದ ಆಕ್ಕದ್ರಿ, ಅವ್ರು ನೋಡ್ಬೇಕು ಅನಿಸ್ತದ್ರಿ. ಹೆಂಗ್ ಕುಂತಾರ ಅವ್ರು ಮೌನ ಮುದ್ರಿ ಒಳಗೆ. ಯಾಕೆ ನಿಮಗ ಏಷ್ಯಾ ಕುಂತ ಸುಖ ಅದ, ಅಡವ್ಯಾಗ ಕುಂತ ಶಾಂತಿ ಅದ. ನಿಮ್ಗೆ ಸುಖ ಬೇಕು ಶಾಂತಿ ಬೇಕು? ಓಂ ಶಾಂತಿ 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 ಅಂದಾರ, ಓಂ ಸುಖ 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 ಅಂದಾರ. ಏನಂದಾರ? ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ ಸಿಕ್ತಂದ್ರ ಹೋಗಂಗಿಲ್ಲ, ಡೈವರ್ಸ್ ಆಗಂಗಿಲ್ಲ. ಶಾಂತಿದು ಸುಖದ ಡೈವರ್ಸ್ ಹಾಕದ ಐತಿ, ಡೈವರ್ಸ್ ಗೊತ್ತಾಕದ ನೀವು. ಸುಖ ಯಾವಾಗ ಬೇಕಾದಾಗ ಡೈವರ್ಸ್ ಆಗ್ಬೋದು, ಶಾಂತಿ ಡೈವರ್ಸ್ ಆಗಂಗಿಲ್ಲ. ಅದಕ್ಕೆ ನಮ್ಮ ಮಹಾತ್ಮರು ಸುಖ ಅಂದಿರು ಶಾಂತಿ 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 ಅಂದಾರ. ಅದಕ್ಕೆ ಶಾಂತಿ ಬೇಕಾಯ್ತಂದ್ರೆ ಯು ಟ್ರೈ ಟು ಬಿಕಮ್ ಇಂಟ್ರೋವರ್ಟ್, ನಾಟ್ ಎಕ್ಸ್ಟ್ರೋವರ್ಟ್. ಅಂತರ್ಮುಖಿ ಆಗೋದಕ್ಕೆ ಪ್ರಯತ್ನ ಮಾಡು. ಬಹಿರ್ಮುಖಿ ಆದವನಿಗೆ ಸುಖ ಸಿಕ್ಕೈತೆ ವಿನಃ ಶಾಂತಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಮಹಾನುಭಾವರು ನಮ್ಗೆ ಯೋಗ, ಧ್ಯಾನ, ಪೂಜಾ, ಜಪ ಇವೆಲ್ಲ ಯಾಕೆ ಹೇಳ್ಯಾರ ಅಂದ್ರ, ನೀನು ಒಳಗ ಬರೆಯಕ್ಕೆ ಪ್ರಯತ್ನ ಮಾಡುತ್ತಮ್ಮ. ಶಾಂತಿ ಹೊರಗಿಲ್ಲ, ಶಾಂತಿ ಒಳಗನೆ ಅದ. ಆ ಒಳಗ್ ಹೋಗಕ್ಕ ನಾವು ಪ್ರಯತ್ನ ಮಾಡಿಲ್ಲ, ನೀವು ಮಾಡಿದ್ರು ಅದು ಒಳಗ್ ಹೋಗಿ ಬಿಡಂಗಿಲ್ಲ. ನೀವು ಒಂದ್ ತಾಸ ಅರ್ಧ ತಾಸ ಏನ್ ಕುಂತೀರೇನು ಕುಂತೀರಿ ಅಂದರೆ ಏನ್ ಕುಡಿದ್ರೆ ಯಾರು ಬರ್ತಾರೆ ಹೊರಗಲ್ಲ, ಒಳಗ ಮಗಳಲ್ಲಿ ಬರ್ತಾರ, ಮಕ್ಕಳು ಬರ್ತಾರೆ, ಕಲ್ತೆ ಅವ್ರು ಹೇಳಿದ್ರು ಹೇಳಿದ್ರು. ಒಳಗೆ ನಿಮ್ ಕುಂಡ್ರೆ ಬಿಡಂಗಿಲ್ರಿ, ಒಳಗೆ ಕುಂಡ್ರೆ ಬಿಡಂಗಿಲ್ಲ. 10 ನಿಮಿಷ ನೀವು ಹೆಂಗಾರ ಸುಮ್ ಕುಂತೀರಿ ಅಂದ್ರೆ ಸಾಧ್ಯನೇ ಇಲ್ಲ. ಯಾಕ ಏನ್ ಕುಡಿದ್ರೆ ಹಾಂಗ ನೆನಪು ಬರ್ತಾವ. ಹಂಗ ಮಜಾ ಇಲ್ಲ, ಏನ್ ಕುಡಿದ್ರೆ ಹಾಂಗ ಬರ್ತಾವ. ಬಗಲ ಮುಚ್ಚ ಇಲ್ಲ ಮತ್ತೆ ಶಿವ ಹಾಲ್ ಮೇಲೆ ಮುಚ್ಚ ಬೇಕು ನೋಡ್ರಿ. ಹೆಂಗ್ರಿ ಶಾಂತಿ ಹೆಂಗ್ ಸಿಕ್ಕಿದೆ? ಒಳಗಲ್ಲ ಶಾಂತಿ ಸಿಕ್ಕಿತ್ ಹೆಂಗ? ನೀವು ಅಲ್ಲಿ ಕುಂಡ್ರಕ್ಕೆ ತಯಾರಿಲ್ಲ. ಒಳಗ ಅರ್ಧ ಗಂಟೆ ಕುಂಡ್ರ ಕಲೀರಿ, ಶಾಂತಿ ತಾನೇ ಬರ್ತದೆ. ಸುಖ ಬೇಕಾದ್ರೆ ಹೊರಗೆ, ಶಾಂತಿ ಬೇಕಾದ್ರೆ ಒಳಗೆ. ಸುಖ ನೋಡೋದ್ರೊಳಗೆ, ಉಣ್ಣೋದ್ರೊಳಗೆ, ಕೇಳೋದ್ರೊಳಗೆ ಸುಖ ಅದ, ಶಾಂತಿ ಇಲ್ಲ. ಕೇಳೋದು ಕೇಳಬೇಕಂತದ, ಉಣ್ಣೋದು ಉಣ್ಬೇಕಂತದ, ಮುಟ್ಟೋದು ಮುಟ್ಟಬೇಕಂತದ. ಹೆಂಗ್ ಶಾಂತಿ ಸಿಗ್ತದ? ಸಿಗಂಗಿಲ್ಲ. ಅದು ಸಾಕಂದ್ರ ಶಾಂತಿ ಅದ. ಹೊರ ನೋಡು ಸಾಕ್ ಅನ್ನಂಗಿಲ್ರಿ, ಸಾಕೆಲ್ಲ ಅದ. ಇದಕ್ಕೆ ಚಂದ, ಅದಕ್ಕೆ ಚಂದ, ಅದಕ್ಕೆ ಚಂದ ಹೊಡ್ಬೇಕಂತ, ಅದಕ್ಕೆ ಚಲೋ ಹೊಡ್ಬೇಕು, ಅದಕ್ಕೆ ಚಲೋ ಹೊಡ್ಬೇಕಂತ, ಅದಕ್ಕೆ ಚಲೋ ಹೊಡ್ಬೇಕು. ಯಾರು ಮುಗ್ದದ್ರಿ? ಹೊರಗೆ ಹೋಗವನಿಗೆ ಶಾಂತಿ ಎಂದು ಸಿಗಂಗಿಲ್ಲ. ಮನುಷ್ಯನಿಗೆ ಒಳಗೆ ಹೋಗ್ಬೇಕು ಅಂದ್ರೆ ಶಾಂತಿ ಸಿಗ್ತದೆ. ಶಾಂತಿ ಸುಖಕ್ಕೆ ಅನಂತ ವಸ್ತು ಅದಾವ. ನಾಮ ರೂಪದೊಳಗೆ ಸುಖ ಅದ, ಅಸ್ಥಿ ಭಾತಿಯೊಳಗೆ ಶಾಂತಿ ಅದ. ಅದು ಒಂದೇ ಅದ, ಪರಮಾತ್ಮ ಒಂದದ. ಅಲ್ಲಿ ಆದ್ರೆ ಶಾಂತಿ. ನಾಮರೂಪ ಅನಂತ ಅದಾವ. ಸುಖ ಅದ, ಶಾಂತಿ ಸಿಗುದಿಲ್ಲ ಅಂತ ತಿಳ್ಕೊಂಡು ಮಹಾನುಭಾವ ನಮಗೆ ಬಹಳ ಚಂದ. ಸ್ವಲ್ಪರೇ ಜನ ಪ್ರಯತ್ನ ಮಾಡಿ, ಹೌದಾ? ಸ್ವಲ್ಪರೇ ಪ್ರಯತ್ನ ಮಾಡಿ, ನಿಮ್ಗೆ ಗೊತ್ತಾಕದ. ನಿಮ್ಗೆ ಗೊತ್ತಾಕದ ಹೆಂಗಪ್ಪ ಅಂತ ಕೇಳಿದ್ರೆ, ನಿಮ್ ಮನಸ್ಸ ಎಷ್ಟು ಚಲೋ ಅದ. ನೀವ್ ಅಂತಿರ್ತೀರಿ, ಯಾಕೆ ಬಂದಿಲ್ಲ? ನಮ್ ಮನಸ್ಸು ಬರಕ್ಕಾಗಿಲ್ಲ. ಯಾಕೆ ಜಪ ಉಂಟೆ? ಯಾಕೆ ಮಾಡ? ನನ್ನ ಮನಸ್ಸು ಮಾಡ. ನೀವು ನನ್ನ ಮನಸ್ಸು ಅಂತೀರಿ ಇಲ್ಲ? ಮನಸ್ಸು ನಿಮ್ಮದೇ, ನಮ್ಮದೇ. ನನ್ನ ಮನಸ್ಸಿಗೆ ಬಂದ್ರಿ ತಗೊಂಡೆ, ನನ್ನ ಮನಸ್ಸಿಗೆ ಬಂದ್ರಿ ಒಲ್ಲ ಅಂತೀರಲ್ಲ. ಮನಸ್ಸು ನಿಮ್ಮದೇ, ಯಾರದ? ಮನಸ್ಸು ಅದ ಇಲ್ಲಿ ಮಂತಕ್ಕೆ ಯಾರ್ದು? ನಿಮ್ಮದೇ, ನಿಮ್ಮದೇ. ನಿಮ್ ಮಾತು ಕೇಳ್ತದ, ನಮ್ದ್ಯಾಕಂತೀರ? ನಿಮ್ ಮಾತು ಕೇಳಿದ್ರೆ ನಮ್ದ್ಯಾಕಂತೀರಿ? ನನ್ನ ಮಾತು ಕೇಳಬೇಕು.
ಈಗ ಈ ಇದು ಪ್ಯಾನ್ ಅಂದವರು ನಾ ಹೇಳ್ದ ಕೇಳ್ತಾ ಇಲ್ಲ, ಬೇಕಾದ್ರೆ ಹಿಡಿತೇನೆ, ಬೇಡದ ಹೋಗಿದ್ದೇನೆ, ಬೇಕಾದ್ರೆ ಬೇಕಾದ್ರೆ ಬರೀ ಬಿಟ್ಟು ಬಿಡ್ತೇನೆ, ನಾ ಹೇಳ್ದ ಮಾಡ್ತಾ ಇಲ್ಲ. ನಂದಂತ ಅದಕ್ಕೆ ಇರ್ಬೇಕು, ಯಾವ್ದ್ರ ಮ್ಯಾಲ ನಂದು ಅಧಿಕಾರ ಅದ, ಅದಕ್ಕೆ ನಂದು ಅನ್ಬೇಕು. ಮನಿ ನಂದು, ನೀವು ಇಡ್ಬಹುದು, ಮಾರಬಹುದು, ಕೆಡಬಹುದು, ಬೇಕಾದ್ರೆ ಮಾಡ್ಬೋದು. ಯಾರ ಮನೆಗೆ ನನ್ನ ಮನೆಯೂ ಕಪಾಳ ಹೊಡಿತಾರೆ, ಅದಕ್ಕೆ ನೀವು ಕೆಳಕ್ ಹೋಗಿ ಮುಂದ್ ಬರ್ಬಿಡಂಗಿಲ್ಲ. ಅವ್ರು ಯಾವದ್ರ ಮ್ಯಾಲ ನನ್ನ ಅಧಿಕಾರ ನಡೀತೋ ಅದಕ್ಕೆ ನಂದು ಅನ್ಬೇಕು. ಹೌದಲ್ರಿ? ಇದು ಮನಸ್ಸು ಯಾರ್ದು? ನಿಮ್ದ ಯಾರ್ದು? ಬರ್ರಿ ಏನು ನನ್ನ ಮನಸ್ಸಿಗೆ ಬರಂಗಿಲ್ಲ ಅಂತೀರಿ ಇಲ್ಲ? ಮನಸ್ಸು ನಿಮ್ಮದ? ನೀವು ಹೇಳ್ದ ಕೇಳ್ತದ? ಎಷ್ಟು ಮಂದಿ ಕುಂತು ಊರಿಗೆ ಹೋಗಿ ಬಂದ್ರೆ ಯಾರಿಗೆ ಕೂತಾರೆ? ಇಲ್ಲಿ ಕುಂತಲ್ಲಿ ಹೋಗಿ ಬಂದಿಲ್ಲ, ನಿಮ್ ಮನಸ್ಸು ಕೇಳ ಕುಂಡ್ರಿಸಿ ಖರೆ ನಿಮ್ ಕುಂಡ್ರಿಸಿ ಹೋಯ್ತದು ನಿಮ್ದ. ಅರೆ ಈ ನಂದಂದ್ರೆ ನಾ ಹೇಳ್ದಂಗೆ ಕೇಳ್ಬೇಕು. ನಂದಲ್ಲ ಅಂದ್ರೆ ನಿಮ್ ಮನಸ್ಸು ನಿಮ್ಮದ ಅಲ್ಲದು. ನಿಮ್ ಮಾತು ಕೇಳಂಗಿಲ್ಲ ಅದು. ಅದ್ರ ಮಾತು ನೀವು ಕೇಳ್ತೀರಿ, ನಿಮ್ ಮಾತು ಅದು ಕೇಳಂಗಿಲ್ಲ. ಅದಕ್ಕೆ ಅಂತಾರ ಮಹಾನುಭಾವರು, ಈ ಮನಸ್ಸು ಎಲ್ಲಿ ತಕ್ಕ ನಿನ್ನ ಕಂಟ್ರೋಲ್, ನಂದು ಮನಸ್ಸು ಅಂತ ನಾ ಹೇಳ್ದಂಗೆ ಕೇಳ್ಬೇಕು. ನಾ ಹೇಳ್ದಂಗೆ ಕೇಳ್ಬೇಕು. ನಾನು ಮಾತೆ ಕೇಳ ನಂದಂತ ಹೆಂಗ ಇರ್ಬೇಕು? ಅದಕ್ಕೆ ನಾನು ಮಾತೆ ಕೇಳೋಲ್ಲ. ಅದು ಕೇಳಂದ್ರ ಹೋಗ್ತದ, ಜಪ ಮಾಡಂದ್ರ ನಿಧಿ ಮಾಡ್ತದ, ಏನಾರ ಮಾಡ್ತವ, ಅಲ್ಲಂದು ಬೇಕಾದ ವಿರುದ್ಧ ಮಾಡ್ತದ. ನಂದಲ್ಲ ಮನಸ್ಸ. ಅದಕ್ಕೆ ಅಂತಾರ, ಇಂಥ ಕೆಟ್ಟ ಮನಸ್ಸು ಯಾವುದೇ ಆಲಿ, ಗೊತ್ತಿಲ್ರಿ? ಕುದುರೆ ಚಾಲ್ ಕಲಿಸ್ತಾರ, ಕೆಳಂಗಿರ ಕುದುರೆ, ಆ ಕಲಸೋರ್ ಕೈಯಾಗ ಕೊಡ್ತಾರ ಒಯ್ದದಕ್ಕೆ. ಅದ್ರ ಕೈಯಾಗ ಕೊಟ್ರು ನಾವು ಕಲಿಸ್ತಾನ, ಹೊಡೆದು ಕಲಿಸ್ತಾನ, ಕುದುರೆ ಚಾಲ್ ಕಲಿಸ್ತಾನ. ಹಂಗ ನಿಮ್ ಮನಸ್ಸ ನಿಮ್ ಮಾತು ಕೇಳಿಲ್ಲ ಅಂದ್ರ ಅದು ಕೊಡ್ರಿ. ಯಾರ ಕೈಯಾಗ್ರಿ? ಗುರುವಿನ ಕೈಯಾಗ ಕೊಡ್ರಿ. ಆ ಗುರು ಮಾಡ್ತಾನವ, ನಿಮ್ಗೆ ಮಂತ್ರ ಕೊಟ್ಟು ಅದು ಚಾಬುಕ್ ದಿನಪೂರ್ತಿ ಇಷ್ಟು ಜಪ ಮಾಡಿ, ಇಷ್ಟು ತಪ ಮಾಡಂತ ಹೇಳ್ತಾನ. ಚಾಬುಕ್ ಕಟ್ಟಿ ಬೀಳಕ್ ಹತ್ತು ಅಂದ್ರೆ ತಾನೇ ನಡೀತದ, ನಡ್ಯಕ್ ಚಾಲು ಮಾಡ್ತದೆ. ಮತ್ತೆ ನಾವು ನಮ್ ಕೆಲಸಕ್ಕೆ ಬರೋದು, ಕೆಲಸವ್ರ ಕೈಯಾಗ ಕೊಡಲ್ದು ಅಂದ್ರೆ ಏನಾಗ್ತದ? ಏನು ಬಿತ್ತಕ್ ಆ ದನಕ್ಕೆ ಬಿತ್ತಕ್ಕೂ ಬರಂಗಿಲ್ಲ, ಆ ಕುದುರೆ ಮೇಲೆ ಕುಂತ ಹೋಗಕ್ಕೆ ಬರಂಗಿಲ್ಲ, ಕೆಡುತ್ತವ. ಹಾಂಗ ಪುಣ್ಯಾತ್ಮರೇ ಲಕ್ಷ್ಯ. ಅದಕ್ಕೆ ಅಂದ್ರೆ ಗುರುವೆನಲು ಅರಿವುದು ಜನನ ಮರಣದ ಬೇರು ಮೂಡ. ಅದಕ್ಕೆ ಹೇಳಿದ್ರು, ಈ ಜನ್ಮನ ತಪ್ಪಿಸ್ಬೇಕಾಗಿತ್ತು ಅಂದ್ರೆ, ಈ ಮನಸ್ಸಿಗೆ ಕಲಿಸ್ಬೇಕಾಗಿತ್ತು ಅಂದ್ರೆ, ನನ್ನ ಮಾತು ಕೇಳಲ್ದು ಅಂದ್ರೆ, ಹೆಂಗ ಕುದುರೆ ಕಲ್ಸಕ್ ಬರ್ಲಿ ಅಂದ್ರೆ ಹೆಂಗ ಕಲ್ಸೋನ್ ಕೈಯಾಗ ಕೊಡ್ತೇವಿ, ಹಾಗ ಈ ಮನಸ್ಸು ನನ್ನ ಮಾತು ಕೇಳಲ್ಲ. ಇದು ಗುರುವಿನ ಕೈಯಾಗ ಕೊಡೋದ. ಅವ್ರ ಜನ ಏನಪ್ಪಾ ಅಂತಂದ್ರ ಅದಕ್ಕೆ ಲಗಾಮ್ ಹಾಕ್ತಾರ, ಇಷ್ಟು ಜಪ ಮಾಡು, ಈ ಮಂತ್ರ ತಗೋ, ಈ ಜಪ ಮಾಡು, ಇಷ್ಟು ಸೇವಾ ಮಾಡು ಅಂತ ಹೇಳಿದ್ರು ಅಂದ್ರೆ ಕುದುರೆ ಹಾದಿಗೆ ಬರ್ತದೆ, ನಿನಗೆ ಊರು ಮುಟ್ಟಿಸ್ತಾವ. ಇಲ್ಲ ಅಂದ್ರೆ ಕರೀಲಾರ ಕುದುರೆ ಮ್ಯಾಲ ಕುಂತಿ ಅಂದ್ರೆ ಅದು ಊರಿಗೆ ಹೋಗಂಗಿಲ್ಲ, ನಿನಗೆ ಮ್ಯಾಲ ಕುಂಡ್ರಿ ಬಿಡಂಗಿಲ್ಲ, ಕೆಳಗೆ ಹೋಗ್ಬಿಡ್ತದಲ್ಲ. ಹಾಗೆ ಮನುಷ್ಯನ ಪರಿಸ್ಥಿತಿ ಆಗ್ತಾ ತಿಳ್ಕೊಂಡೆ ಮಹಾತ್ಮರು ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಈ ಸಂಸಾರ, ಈ ದುಃಖ ಎಲ್ಲ ದಾಟಬೇಕು ಅಂದ್ರೆ ಸದ್ಗುರುವಿನ ಶರಣ ಆಗು, ಅವ್ರ ಉಪದೇಶ ತಗೋ, ಅವ್ರು ಹೇಳ್ದ ನಡಿಲಿಕ್ಕೆ ಪ್ರಯತ್ನ ಮಾಡ್ಬೇಕ್ರಿ. ಹುಡುಗರು ಶಾಣೆ ಆಗ್ತಾವ, ಮಾಸ್ತರ್ ಹಾಕಿ ಕೊಡ್ತಾನ, ಹಾಕಿ ಕೊಡ್ತಾನ. ಹೌದಿಲ್ಲ? ಆ ಹುಡುಗಿ ಇಟ್ಕೊಂಡ್ ಕೂತ ಮುಂದೆ ಹೆಂಗ ಚೀಡಾಕ ತಯಾರಿಲ್ಲ, ಶಾಣೆ ಹಾಕಂದ್ರೆ ಹಾಕಿ ಕೊಟ್ರು ಚೀಡ್ಬೇಕಿಲ್ಲ, ಚೀಡದವೇ ಬರ್ತದ ಬರೀತಾರ. ಮಾಸ್ತರ್ ಹಾಕೊಟ್ರಿ, ಹಾಕೊಡು ಹೋಗೋ, ನಾ ಸುಮ್ಕು ಹುಡುಕ್ತೀನಿ ಅಂತಂದ್ರ ಶಾಣೆ ಹೆಂಗ ಹಾಕಂಗವ? ಆ ಗುರುಗಳು ಉಪದೇಶ ಮಾಡಿದ್ರು, ಗುರುಗಳು ನೀವು ಮಂತ್ರ ಕೊಟ್ರು, ಗುರುಗಳು ನೀವು ದಾರಿ ತೋರಿಸಿದ್ರು, ನೀ ಮಾಡಕ್ಕೆ ಅಲ್ಲಿ ಅಂದ್ರೆ ನೀವು ಊರ್ ಎಂದ್ ಮುಟ್ಟಾಮಪ್ಪ, ಊರ್ ಎಂದ್ ಮುಟ್ಟಾಮ? ನೀ ಅರ್ಧ ದಾರಿಗೆ ಹೋಗಿ ನಿಂತಿಯದ, ಈ ಕಡೆ ಅಲ್ಲ ಆ ಕಡೆ ಅಲ್ಲ, ಧೋಬಿಕ ಕೂತಾನ ಘರ್ಕ ನಾ ಘಾಟಕ ಅಂದಂಗ, ಅಲ್ಸರ್ಲಾಯಿ ಹಾಳಾದ ಕಾಯಿಲೆ ಮಣ್ಣಿನ ಕಾಯಿಲೆ ಅಂದಂಗ ನಡವರ್ಕ ಹಾಳಾಗಿ ಹೋಗ್ಬೇಕಪ್ಪ. ಅದಕ್ಕೆ ಗುರು ಮಂತ್ರವನ್ನ, ಗುರು ಸೇವೆಯನ್ನ ನಿರಂತರವಾಗಿ ಭಕ್ತಿಯಿಂದ, ಶ್ರದ್ಧೆಯಿಂದ ಏನಪ್ಪಾ ಅಂತ ಕೇಳಿದ್ರ ಮನುಷ್ಯ ನಡೆಯಕ್ ಪ್ರಯತ್ನ ಮಾಡು. ದಾರಿ ತೋರಿಸ್ತಾರ್ರಿ, ಹೋಗೋರು ಯಾರು? ಗುರುಗಳು ದಾರಿ ತೋರಿಸ್ತಾರ, ನಿಮಗೆ ಸಹಾಯ ಮಾಡ್ತಾರ, ನಿನಗೆ ಮಂತ್ರ ಕೊಡ್ತಾರ, ದಾರಿ ತೋರಿಸ್ತಾರ, ಹಿಂಗ್ ಮಾಡಂತ ಹೇಳ್ತಾರ. ಹೋಗೋರು ಯಾರು? ನೀವೇ ಹೋಗ್ಬೇಕಲ್ಲ. ಹೋಗ್ಬೇಕು.
ಬಹಳ ಜೀವ ಇದ್ರು ನಿಮ್ ತಾಯಿ ರೊಟ್ಟಿ ಕಲಿಸ್ತಾಳ, ಮುರಿತಾಳ, ಹಾಲ ಕಲಿಸ್ತಾಳ, ನಿನ್ನ ಬಾಯಾಗಿ ಇಡ್ತಾಳ. ವಾದ ಅಂದ್ರೆ ನಾ ಒಣಗ ನೀ ಬಾಯಾಗಿ ಇಡ್ತಾಳ. ನುಂಗ್ಬೇಕಾದ್ರು ಅವ್ವ ನಾ ಹುಡುಗ ಹೊಟ್ಟಿ ತುಂಬೇಕಾದ್ರೆ ಯಾರು ನುಂಗ್ಬೇಕು? ನೀವೇ ನುಂಗ್ಬೇಕಲ್ಲ. ಗುರುಗಳು ಹೇಳ್ತಾರ ನಾ ಮಾಡಕ್ ಹೋಲಾದ್ರು ಮಾಡಕ್ ಹೋಲಾದ್ರು ಆಗವೇನಿದೆ ಹಿಂಗೆ ಇರ್ತಿ ಅಷ್ಟೇ. ಅದಕ್ಕೆ ಗುರು ಮಾರ್ದವನ ಹಿಡಿ ಅಂತ ಅನ್ನೋದು. ಯಾಕ ಅಂದ್ರ ಕೇಳ್ರಿ, ಕೇಳಿ ಮಾಡಕ್ ಪ್ರಯತ್ನ ಮಾಡ್ರಿ, ನೆನ್ಸಕ್ ಪ್ರಯತ್ನ ಮಾಡ್ರಿ, ಸೇವಾ ಮಾಡಕ್ ಪ್ರಯತ್ನ ಮಾಡ್ರಿ, ದಾನ ಪ್ರಯತ್ನ ಮಾಡ್ರಿ. ಅದನ್ನ ಮಾಡ್ತಾ ಹೋದೇವ ಅಂದ್ರ ನುಂಗ್ತಾ ಹೋದ್ರೆ ಹೊಟ್ಟೆ ತುಂಬತದ್ರಿ. ಕೈಯಾಗ ಹಿಡಿದ್ರೆ ಹೊಟ್ಟೆ ತುಂಬಾಗಿಲ್ಲ, ತಾಟದಾಗ ಇಟ್ಟರು ಹೊಟ್ಟೆ ತುಂಬಂಗಿಲ್ಲ, ಬಾಯಾಗಿ ಇಟ್ಟರು ತುಂಬಂಗಿಲ್ಲ. ನುಂಗ್ಬೇಕು, ನುಂಗ್ಬೇಕ್ರೆ ಹೊಟ್ಟೆ ತುಂಬತದ. ಹಂಗ ಜಪ ಮಾಡಬೇಕು, ಸೇವಾ ಮಾಡಬೇಕು, ದಾನ ಮಾಡಬೇಕು. ಮಾಡಿದ್ರೆ ಮನುಷ್ಯನಿಗೆ ಪುಣ್ಯ ಬರ್ತದೆ, ಗುರು ಕೃಪಾ ಆಗ್ತದೆ, ದೇವ್ರು ನಮ್ಮ ಮೇಲೆ ದಯ ತೋರ್ತಾನೆ. ಅಂಥದ್ದೇನಪ್ಪಾ ಅಂತ ಕೇಳಿದ್ರ ಮಾಡಲಿಕ್ಕೆ ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮ ಮಾಡುದು. ಯಾಕೆ ನಾವು ಪ್ರತಿ ಸದ್ಗುರು ಸಿದ್ಧಾರೂಢ ಸ್ಥಾನದ ಮಹತ್ವ ಬಹಳ ತಿಳ್ಕೊಂಡೆ. ಗುರುಸ್ಥಾನದಲ್ಲಿ 1-2 ದಿವಸ 3 ದಿವಸ ನಿವಾಂತ ಆಗಿದ್ದು ಎಲ್ಲಾನು ಮರೆತು ಎಲ್ಲ ಅಲ್ಲೇ ಬಿಟ್ಟು ಬಂದಿರಲ್ವ? ಅವು ಅಲ್ಲೇ ಬಿಟ್ಟು ಮನಸ್ನಾಗ ಬಿಟ್ಟಿದೆ ಇಲ್ಲ, ಅದು ಅಲ್ಲೇ ಮನಸ್ಸಿನಾಗ ಇಲ್ಲೇ ಮನಸ್ಸಿನಾಗಿತ್ತಂದ್ರೆ ಅದು ಅದಕ್ಕಿಂತ ಅಲ್ಲೇ ಇರುವುದು ಸ್ವಲ್ಪ ಇಲ್ಲಿದ್ದು ಏನು ಉಪಯೋಗ ಇಲ್ಲ. ಅದಕ್ಕೆ ಎಲ್ಲಾನು ಸಿದ್ಧಾರೂಢ ಕೈಯಾಗ ಕೊಟ್ಟು ನಿಶ್ಚಿಂತಾಗಿ 2 ದಿವಸ ಕಾಲ ಕಳೆಯಂಗ ಸಿದ್ಧಾರೂಢ ಆಶೀರ್ವಾದ ಮಾಡಲಿ. ಸದಾ ಒಳ್ಳೆ ಭಾವ ಇರಲಿ, ಒಳ್ಳೆ ಭಕ್ತಿ ಇರಲಿ, ಒಳ್ಳೆ ಪ್ರೀತಿ ಇರಲಿ. ಶರೀರದಿಂದ ಸೇವಾ, ವಾಣಿಯಿಂದ ಸೇವಾ, ಮನಸ್ಸಿನಿಂದ ಸೇವಾ. ಬಹಳ ದೊಡ್ಡ ಸಿದ್ಧಾರೂಢರು ಬಹಳ ದೊಡ್ಡ ಕಲಿಸಿ ಹೋಗ್ಯಾರ ನಮಗೆ. ಶರೀರದಿಂದ ಸೇವಾ ಮಾಡಿ, ಶರೀರದಿಂದ ಕೈಯ ಕಾಲ ಸಂಸಾರಕ್ಕೆ ದುಡಿತೇವೆ, ಗುರುವಿಗಾಗಿ ದುಡಿ. ಬಾಯಿ ಸಂಸಾರಕ್ಕೆ ಎಷ್ಟೋ ಚಂತನ ಮಾತಾಡ್ತೇವೆ, ತಗೋ ಹೋಗತ್ತ. ಇದ್ರ ಬಾಯಿ ಒಳಗೆ ಪರಮಾತ್ಮ ಶ್ರವಣ ಮಾಡಿ, ಮನಸ್ಸಿನಾಗ ಸಂಸಾರದ ಎಷ್ಟೆಷ್ಟೋ ವಿಚಾರ ಮಾಡ್ತೇವೆ. ಇದು ಗುರುವೆಂದು ದೇವರ ವಿಚಾರ ಮಾಡಿ ಅಂತ ತಿಳ್ಕೊಂಡೆ ಸೇವಾದ ಮನಸ್ಸಿನಾಗ ಪರಮಾತ್ಮ ನೆನೆಸೋದ್ರಿ, ಗುರುಪತ್ತ ಮಂತ್ರ ನೆನೆಸೋದ್ರಿ, ಮನಸ್ಸಿನ ಸೇವೆ. ಸದಾ ಏನಪ್ಪಾ ಅಂತ ಕೇಳಿದ್ರ ವಚನ ಪರಮಾತ್ಮನ ಮಂತ್ರ ಹೋಗ್ನ ಶಿವ ಅಂದ್ರಿ ಅಂದ್ರ ವಾಣಿ ತಪಸ್ಸು, ಸೇವಾ ಮಾಡಿದ್ರಿ ಶರೀರ ತಪಸ್ಸು. ಅದಕ್ಕೆ ನಾನು ನಿಜಗೊಂಡು ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ ಅಂತ ಹೇಳಿದಾರಲ್ಲ. ಸಿದ್ಧಾರೂಢರು ಅಂತಹ ಮಹಾಪುರುಷರು ಶರೀರ ತಪಸ್ಸು, ವಾಣಿ ತಪಸ್ಸು, ಮನಸ್ಸಿನ ತಪಸ್ಸು, ಎಲ್ಲ ತಪಸ್ಸು ಭಕ್ತರಿಗೆ ಮುಟ್ಲಿ ಅಂತ ತಿಳ್ಕೊಂಡನೆ ಎಲ್ಲ ಸಿದ್ಧಾರೂಢ ಮಾಡಿ ಹೋಗಿದ. ಅದಕ್ಕೆ ಪುಣ್ಯಾತ್ಮರೇ ಅಂತಹ ಭಕ್ತಿ ಅದನ್ನು ಮಾಡತಕ್ಕಂಥ ಶಕ್ತಿ ಸದ್ಗುರು ಸಿದ್ಧಾರೂಢರು ಎಲ್ಲ ಪೂಜ್ಯರು ನಮ್ಮೆಲ್ಲರಿಗೆ ದಯಪಾಲಿಸಲಿ ಅಂತ ಹೇಳ್ತಾ 2 ಮಾತು ಸದ್ಗುರುಗಳ